ಇವತ್ತು ಮಹಾಭಾರತದಲ್ಲಿ ಬರುವಂಥ ಒಂದು ಕಥೆ ಕೇಳೋಣ. ಬಕಾಸುರನ ಕಥೆ. ಕಥೆ ಎಲ್ಲರಿಗೂ ಗೊತ್ತಿರ್ತದೆ, ಬಹುತೇಕ ಎಲ್ಲರಿಗೂ ಕಥೆ ಗೊತ್ತಿದ್ದೇ ಇರ್ತದೆ. ಆದರೆ ಆ ಹಿನ್ನೆಲೆಯಲ್ಲಿ ಕುಟುಂಬದ ವ್ಯವಸ್ಥೆ, ಗಂಡ ಹೆಂಡತಿಯ ಮಹತ್ವ, ಅವ್ರ ಸಂಬಂಧದ ಮಹತ್ವ, ಗಂಡು ಮಗು ಹೆಣ್ಣು ಮಗುವಿನ ಸ್ಥಾನ, ಇದೆಲ್ಲದ್ರ ಬಗ್ಗೆ ಅಲ್ಲೊಂದು ಚಿತ್ರಣ ಇದೆ. ಅದನ್ನು ಇವತ್ತು ನೋಡೋಣ. ಪಾಂಡವರು ಕೌರವರು ಮಾಡಿದ ಸಂಚಿನ ಪರಿಣಾಮವಾಗಿ ಅರಗಿನ ಮನೆಯಲ್ಲಿ ಹೋಗಿರಬೇಕಾಯಿತು. ಅರಗಿನ ಮನೆಯಲ್ಲಿದ್ದಾಗ ಅದನ್ನು ಕೌರವರು ಸುಟ್ಟಾಕಿ, ಪಾಂಡವರು ಸಮೇತ ಅದನ್ನು ಸುಟ್ಟಾಕೋ ಪ್ರಯತ್ನ ಮಾಡಿದ್ರು. ನಮಗಿದೆಲ್ಲ ಗೊತ್ತಿದೆ. ಆಗ ಪಾಂಡವರು ಏನು ಮಾಡಿದ್ರು, ಎಚ್ಚೆತ್ಕೊಂಡ್ರು. ವಿದುರ ಅವರಿಗೆ ಸೂಚನೆ ಕೊಟ್ಟಿದ್ದೆ. ಆ ಸೂಚನೆಗೆ ಅನುಸಾರವಾಗಿ ಅವರು ಎಚ್ಚೆತ್ಕೊಂಡು ತಾವೇ ಮೊದಲೇ ಯಾರೋ ಕೌರವರು ಬಂದು ಅರಗಿನ ಮನೆಗೆ ಬೆಂಕಿ ಹಾಕೋಕ್ಕಿಂತ ಮುಂಚೆ ತಾವೇ ಅಲ್ಲಿ ಬಂದು ವಿದುರ ಒಂದು ಸುರಂಗ ಮಾರ್ಗ ಮಾಡಿಕೊಟ್ಟಿದ್ದ. ಸುರಂಗ ಮಾರ್ಗದೊಳಗೆ ತಾವು ಇಳಿದು ಎಲ್ಲರನ್ನೂ ಇಳಿಸಿದ ಭೀಮ. ಇಳಿಸಿ ಮೇಲೆ ಅರಗಿನ ಮನೆಗೆ ಬೆಂಕಿ ಹಾಕಿ ಸುರಂಗ ಮಾರ್ಗದ ಮೂಲಕ ಪಾರಾಗಿ ಒಂದು ಅರಣ್ಯಕ್ಕೆ ಬಂದರು. ಅಲ್ಲಿ ಮುಂದೆ ಒಂದು ಊರಿನಲ್ಲಿ ಅವ್ರು ಇಳ್ಕೊಂಡಿದ್ರು. ಅಲ್ಲಿ ಆ ಬಕಾಸುರನ ಸಂಹಾರ ಇತ್ಯಾದಿ ಆಗಿತ್ತು. ಆ ಬಕಾಸುರನ ಉಪಟಳ ಇತ್ಯಾದಿಗಳಾಗಿತ್ತು. ಅದು ಏಕಚಕ್ರ ನಗರ ಅಂತ ಒಂದು ಊರು. ಆ ಏಕಚಕ್ರ ನಗರಕ್ಕೆ ಹೋದ್ರಲ್ಲ ನಮ್ಮ ಅಜ್ಜಂದ್ರು, ಜನಮೇಜಯ ಕೇಳ್ತಾರೆ. ಪಾಂಡವರ ಮಗ ಅಭಿಮನ್ಯು, ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ್, ಅವನೇ ಭಾಗವತ ಕೇಳಿದವನು. ಅವನ ಮಗ ಜನಮೇಜಯ. ಆ ಜನಮೇಜಯ ಈ ವೈಶಂಪಾಯನರು ಅಂತ ವೇದವ್ಯಾಸರ ಶಿಷ್ಯ, ಅವ್ರ ಮೂಲಕ ಭಾಗವತ ಕೇಳಿದವನು. ಸರಿ, ಏಕಚಕ್ರ ನಗರ ಅಂತ ಒಂದು ಊರಿಗೆ ಹೋದ್ರಲ್ಲ, ಅಲ್ಲಿ ನಮ್ಮ ಅಜ್ಜಂದರು ಮುತ್ತಜ್ಜಂದರು ಪಾಂಡವರು ಅಲ್ಲಿ ಏನು ಮಾಡಿದ್ರು ಅದನ್ನೆಲ್ಲ ಹೇಳ್ರಿ, ಕಥೆಗಳು ತುಂಬ ರೋಮಾಂಚಕವಾಗಿವೆ, ಹೇಳ್ರಿ ಅಂತ ಕೇಳಿದ್ರು. ಆಯಿತು, ನಮ್ಮ ಗುರುಗಳು ವೇದವ್ಯಾಸರು ಹೇಗೆ ಕಥೆ ಹೇಳಿದ್ರು ಅದನ್ನು ನಿನಗೀಗ ಹೇಳೋನಿದ್ದೇನೆ ಕೇಳು ಅಂತ ಅವರು ಹೇಳಿಕ್ಕೆ ತೊಡಗಿದ್ರು. ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಕೆಲವು ಕಾಲ ಇದ್ರು. ಮೂಲತಃ ಕ್ಷತ್ರಿಯರು, ಆದರೆ ಕ್ಷತ್ರಿಯ ವೇಷವನ್ನೆಲ್ಲ ಅವರು ಬಿಟ್ಟಿದ್ರು ಆ ಕಾಲಕ್ಕೆ. ಯಾಕೆಂದರೆ ದುರ್ಯೋಧನಾದಿಗಳು ಇವ್ರನ್ನ ಕೊಲ್ತಾರೆ, ಅವ್ರ ಗೂಢಚಾರರು ಇನ್ನೂ ಇರ್ತಾರೆ, ಯಾವಾಗ ಏನು ತೊಂದರೆ ಆಗ್ತದೋ ಗೊತ್ತಿಲ್ಲ ಅಂತ ಹೇಳಿ ಅವರು ಆ ಕ್ಷತ್ರಿಯ ವೇಷವನ್ನು ಬಿಟ್ಟು ತಾವು ಬ್ರಾಹ್ಮಣ ಬೈರಾಗಿಗಳಂತೆ ಓಡಾಡ್ತಿದ್ರು. ಅಲ್ಲೇ ನಗರದಲ್ಲಿ ಓಡಾಡ್ತಿದ್ರು, ಭಿಕ್ಷೆ ಬೇಡ್ತಿದ್ರು. ಇದನ್ನು ನಾನು ಈಗ ಹಿಂದೊಂದ್ಸರಿ ಹೇಳಿದ್ದೆ. ನಮ್ಮ ಜೀವಮಾನದಲ್ಲಿ ಒಂದು ಸರಿ ಯಾವ್ದಾದ್ರು ಒಂದು ನಯಾ ಪೈಸೆಯೂ ಇಲ್ಲದೆ ಮನೆಯಿಂದ ಹೊರಗೆ ಬರೋ ಪ್ರಸಂಗ ಬಂದರೆ ನಮ್ಮ ಸ್ಥಿತಿ ಏನಾಗ್ತದೆ? ಎಂಥ ಕರುಣಾಜನಕ ಸ್ಥಿತಿ ಆಗ್ತದೆ ನಮ್ಗೆ. ಪಾಂಡವರಿಗೆ ಅಂಥ ಸ್ಥಿತಿ 2 ಸರಿ ಬಂದಿತ್ತು. ಕೈಯಲ್ಲಿ ರಟ್ಟೆ ಬಲ ಆಯುಧ ಇಷ್ಟು ಬಿಟ್ಟು ಇನ್ನೇನೂ ಇದ್ದಿದ್ದಿಲ್ಲ. ಒಂದು ಈ ಅರಗಿನ ಮನೆಯಿಂದ ತಪ್ಪಿಸ್ಕೊಂಡು ಬಂದಾಗ, ಇನ್ನೊಂದು ಜೂಜಾಟ ಆಡಿ ತಪ್ಪಿಸ್ಕೊಂಡು ಹೊರಗೆ ಬಂದಾಗ. 2 ಸರಿ ಕೈಯಲ್ಲಿ ಒಂದು ಪೈಸೆಯೂ ಇಲ್ಲದೆ ಹೊರಗೆ ಬೀಳೋ ಪ್ರಸಂಗ ಬಂದಿರ್ತವೆ. ಈಗ ದ್ರೌಪದಿ ಇರಲಿಲ್ಲ ಈ ಸ್ಥಿತಿಯಲ್ಲಿ. ಇದಾದ್ಮೇಲೆ ಈ ಬಕಾಸುರನ ಕಥೆ ಇತ್ಯಾದಿಗಳು ನಡೆದಾಗ ದ್ರೌಪದಿ ಇನ್ನೂ ಬಂದಿರಲಿಲ್ಲ ಅವ್ರ ಜೀವನದಲ್ಲಿ, ಮದುವೆ ಆಗಿರಲಿಲ್ಲ. ಮುಂದೆ ಜೂಜಾಟ ಆಡಿದ್ಮೇಲೆ ಹೊರಗೆ ಬಂದಾಗ ದ್ರೌಪದಿ ಇದ್ಲು. ಇದಷ್ಟು ವ್ಯತ್ಯಾಸ. ಭಿಕ್ಷಾ ತಿಂದು ಬದುಕಬೇಕಾಯ್ತು ಅವರು. ಆಹಾರ ಕೊಡೋರು ಯಾರು? ಇದು ವಿಚಾರ ಮಾಡಿದೆ. ನೀವು ಎಲ್ಲಾರ್ದು ಯಾವುದಾದ್ರೂ ಕಾರ್ಯಕ್ರಮಕ್ಕೂ ಎಲ್ಲಾದ್ರೂ ಹೋದಾಗ ಊಟ ತಿಂಡಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇನ್ನೆಲ್ಲಿ ಕಾಯೋದು ಬಿಡೋ, ಮತ್ತೆಲ್ಲಿ ಒದ್ದಾಡೋದು ಅಂತ ಹೇಳಿ ಇದು ಹೊರಗೆ ಬಂದುಬಿಡ್ತೇವೆ. ನಮ್ಮ ಮಾನಕ್ಕೆ ಅದು ಸಲ್ಲೋದಿಲ್ಲ. ಅಂಥವ್ರು ರಾಜಾದಿರಾಜರಾಗುವಂಥ ಯೋಗ್ಯತೆ ಇದ್ದವರು ಭಿಕ್ಷೆ ಬೇಡಿ ಬದುಕಬೇಕಾಯ್ತು. ನಡುವೆ ಅಲ್ಲಲ್ಲಿ ಸುತ್ತಮುತ್ತಿನ ಉಪವನ, ಕಾಡು, ಮೇಡು ಅದನ್ನೆಲ್ಲ ಸಂಚಾರ ಮಾಡ್ತಿದ್ರು. ಅವರ ವ್ಯಕ್ತಿತ್ವ, ಸದ್ಗುಣ ಆದ್ರಿಂದ ಸುತ್ತಮುತ್ತಲಿನವರಿಗೆಲ್ಲ ಮೆಚ್ಚುಗೆ ಆಗಿದೆ. ಅಲ್ಲೊಂದು ಸ್ವಾರಸ್ಯ ಸಂಗತಿ. ಭಿಕ್ಷೆ ಬೇಳೆ ಬರ್ತಿದ್ರು, ಅದನ್ನು ತಮ್ಮ ತಾಯಿ ಮುಂದೆ ಇಟ್ಟಿರ್ತಿದ್ರು. ಇಟ್ಟು ಅವಳೇನು ಮಾಡ್ತಿದ್ದ, ಈ 5 ಜನ ತಂದು ಭಿಕ್ಷೆಯನ್ನೆಲ್ಲ ಒಟ್ಟುಗೂಡಿಸ್ತಿದ್ರು. ಒಟ್ಟುಗೂಡಿಸಿ ಅದನ್ನು 2 ಭಾಗ ಮಾಡ್ತಿದ್ರು. 2 ಭಾಗ ಮಾಡಿ ಒಂದು ಭಾಗ ಭೀಮನ ಹೊಟ್ಟೆಗೆ ಕೊಡ್ತಿದ್ರು, ಇನ್ನೊಂದು ಭಾಗವನ್ನು ಈ ಉಳಿದವರೆಲ್ಲ ತಿಂತಿದ್ರು. ಉಳಿದವರಂದ್ರೆ ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಮತ್ತು ಸ್ವಯಂ ಕುಂತಿ, ಇವರೆಲ್ಲರೂ ತಿನ್ನಬೇಕು. ಭಿಕ್ಷೆ ಬೇಡೋದು ಈಗೊಂದು ಅನಿವಾರ್ಯವೇ ಆಗಿಬಿಟ್ಟಿತ್ತು ಪಾಂಡವರಿಗೆ. ಮುಂದೆ ದ್ರೌಪದಿಯನ್ನು ಗೆದ್ರಲ್ಲ ಸ್ವಯಂವರದಲ್ಲಿ, ಅದಾದ್ಮೇಲೂ ಕೂಡ ಅಲ್ಲೊಬ್ಬ ಕುಂಬಾರ ಮನೆಯೊಳಗೆ ಇಟ್ಕೊಂಡಿದ್ರು. ಅಲ್ಲೂ ಕೂಡ ಮತ್ತವ್ರು ಭಿಕ್ಷೆ ಬೇಡ ತಂದು ಊಟ ಮಾಡಿದ್ರು ಅವತ್ತು ರಾತ್ರಿ. ದ್ರುಪದ ದೊಡ್ಡ ರಾಜನ ಅಳಿಯರಿಂದ ಆದ್ಮೇಲೂ ಕೂಡ ಭಿಕ್ಷೆ ಬೇಡ ತಂದು ಆಹಾರ ತಂದು ಅವ್ರು ಉಣ್ಬೇಕಾಯ್ತು.
ದ್ರೌಪದಿ ಅದನ್ನೇ ಉಂಡಿದ್ಲು ಅವತ್ತು ರಾತ್ರಿ, ಸ್ವಯಂವರ ಆದ ರಾತ್ರಿ. ಮತ್ತೆ ಮಾರನೇ ದಿವಸ ರಾಜ ಕರ್ಕೊಂಡು ಹೋದ, ನೀವು ಯಾರು ಅಂತ ಕೇಳಿದ. ಮುಂದೆ ಅದೆಲ್ಲ ವಿಷಯ ಬೇರೆ, ವೈಭವ ಎಲ್ಲ ಮತ್ತೆ ಬಂತು, ಅದು ವಿಷಯ ಬೇರೆ. ಅಂತೂ ಅರ್ಧ ಉಳಿದವರೆಲ್ಲ ತಿಂತಿದ್ದು, ಒಂದು ಅರ್ಧ ಇವನು ತಿಂತಿದ್ದು. ಆವಾಗ ಕೆಲವು ಕಡೆ ಅಲ್ಲಿ ಮಹಾಭಾರತ ಕೇಳಿ ಬರ್ತದೆ. ಅವನು ಅಂತಿದ್ದಂತು, ನೋಡು ಇಷ್ಟೆಲ್ಲ ಅರ್ಧ ನನಗೇ ಕೊಡ್ತಿದ್ದೆ, ಆದರೂ ನಂಗೆ ಸಾಕಾಗ್ತಿಲ್ಲ, ಆಹಾರ ಸಾಕಾಗ್ತಿಲ್ಲ. ನೋಡು ನನ್ನ ಮೈ ಬಣ್ಣ ಹೋಗಿಬಿಟ್ಟಿದೆ. ಈಗ ಒಳ್ಳೆ ಸಂಸಾರ ತುಪ್ಪ ಇತ್ಯಾದಿ ಸಿಕ್ತಿತ್ತೋ ಇಲ್ಲ, ಭಿಕ್ಷೆ ಯಾರೋ ಬಂದು ಬೇಡ್ತಾರೆ, ಸಾಮಾನ್ಯವಾದ ಆಹಾರನೇ ಕೊಟ್ಟಿರ್ತಾರೆ. ಅದನ್ನು ನೋಡು, ನನ್ನ ತೂಕ ಇಳಿದಿದೆ, ನನ್ನ ಮೈ ಬಣ್ಣ ಇಳಿದಿದೆ, ಅಷ್ಟಾದ್ರೂ ನನಗೆ ಆಹಾರ ಸಾಕಾಗ್ತಿಲ್ಲ ಅಂತ ಪಾಪ ಅವನು ತಾಯಿ ಮುಂದೆ ಕಂಪ್ಲೇಂಟ್ ಮಾಡ್ತಿದ್ರು. ಇಂಥ ಸ್ಥಿತಿಯಲ್ಲಿ ಅವರಿದ್ದು, ಆದರೂ ನೆಮ್ಮದಿಯಿಂದಿದ್ದು. ಈ ನಡುವೆ ಒಂದು ಸರಿ ಅವರು ಉಳಿದವರು, ಭೀಮ ನೀನೇನು ನಮ್ಮ ಜೊತೆ ಭಿಕ್ಷೆ ಬರಬೇಡ, ಯಾಕೆಂದರೆ ನೀನು ಭಿಕ್ಷೆಗೆ ಬಂದು ನಿನ್ನ ಆಕಾರ ಇತ್ಯಾದಿಗಳು ನೋಡಿ ಇವನು ಭೀಮಸೇನ ಅಂತ ಯಾರ್ಯಾರು ಸಂಶಯ ಬರೋ ಸಾಧ್ಯತೆ ಇದೆ. ಅದು ಬೆಂಕಿಯನ್ನು ತಡೆಯೋದು ಹೇಗೆ, ಬೆಂಕಿ ತೇಜಸ್ಸನ್ನು ತಡೆಯೋದು ಹೇಗೆ? ಉಳಿದವರಾದ್ರು ಏನಾದರೂ ವೇಷ ಮರೆಸ್ಕೋಬಹುದು. ಮುಂದೆ ಅವರು ಅಜ್ಞಾತವಾಸ ಮಾಡ್ತಾರಲ್ಲ ಪಾಂಡವರು ವಿರಾಟ್ ರಾಜನ ಅರಮನೆಯಲ್ಲಿ, ಆವಾಗ ದುರ್ಗಾದೇವಿ ವರನೇ ಕೊಟ್ಟಿದ್ಲಂತೆ, ಯಮಧರ್ಮನೂ ವರ ಕೊಟ್ಟಿದ್ದಂತೆ, ನಿಮ್ಮ ಸ್ವರೂಪ ಯಾರಿಗೂ ಗೊತ್ತಾಗೋದಿಲ್ಲ, ನೀವೇನು ವಿಚಾರ ಮಾಡಬೇಡ್ರಿ, ಅಜ್ಞಾತವಾಸವನ್ನು ಅನಾಯಾಸವಾಗಿ ಕಳಿತೀರಿ ನೀವು ಅಂತ ಅಲ್ಲಿ ವರ ಕೊಟ್ಟಿದ್ದು. ಅದಾಯ್ತು. ಈಗ ಅಂತ ವರ ಏನು ಇರಲಿಲ್ಲಲ್ಲ. ಈ ಭೀಮಸೇನ ಮನೆಗೆ ದೊಡ್ಡ ಗಂಟು ತೊಗೊಂಡು ಎಲ್ಲ ಕಡೆ ಭಿಕ್ಷೆ ಬೀಳಲಿಕ್ಕೆ ಶುರು ಮಾಡಿದರೆ ಜನರಿಗೆ ಗೊತ್ತಾಗ್ತದೆ. ಅದರಿಂದ ನೀವು ದಯವಿಟ್ಟು ಭಿಕ್ಷೆ ಬೀಳಲಿಕ್ಕೆ ಬರಬೇಡ, ನೀವು ಮನೆಯಲ್ಲೇ ಇರೋ, ನಾವೇ ಭಿಕ್ಷೆ ಬೇಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಅದು ಯಾಕೆ ಅಂದರೆ ಅದೊಂದು ಕಡೆ ಹೀಗೆ ಮಹಾಭಾರತದಲ್ಲಿದೆ. ಈ ಭೀಮಸೇನ ಶರೀರ, ಇವನ್ ಗಾತ್ರ ಎಲ್ಲ ನೋಡಿ ಪಕ್ಕದ ಮನೆಯಲ್ಲಿ ಒಬ್ಬ ಕುಂಬಾರ ಇದ್ದಂತೆ. ಆ ಕುಂಬಾರನಿಗೆ ಭಾರಿ ಇವನ ಬಗ್ಗೆ ಒಂದು ಪ್ರೀತಿ ಹುಟ್ಟಿತ್ತು. ಅವನು ಮಣ್ಣು ತೊಗೊಂಡ್ಬಂದು ಗಡಿಗೆ ತಯಾರು ಮಾಡ್ಬೇಕಲ್ಲ, ಸ್ವಲ್ಪ ಮಣ್ಣು ತರೋನು ಪಾಪ, ಅವನೊಬ್ಬ ಬಡಪಾಯಿ. ಈ ಭೀಮ ಏನು ಮಾಡಿದಂತೆ, ಅಷ್ಟು ಕಷ್ಟಪಡಬೇಡ, ನಾನು ನಿನಗೆ ಮಣ್ಣು ತೊಗೊಂಡ್ಬರ್ತೀನಿ ಅಂತ ಹೇಳಿ ರಾಶಿ ಮಣ್ಣು ಹೊತ್ಕೊಂಡು ಬಂದು, ಅವನತ್ರ ಎತ್ತಿನ ಗಾಡಿ ಅಥವಾ ಕೋಣದ ಗಾಡಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅಂತೂ ಅವನು ಹೇಗೋ ಕಷ್ಟಪಡ್ತಿದ್ದ ಪಾಪ. ಇವನು ಅವನ ಸ್ಥಿತಿ ನೋಡಿ, ನಾನು ನಿನಗೆ ಮಣ್ಣು ತಂದು ಕೊಡ್ತೀನಿ ಅಂತೇಳಿ ಒಂದು ಹೊರೆಗೆ ಮಣ್ಣು ತಂದು ಕೊಟ್ಟಿದ್ದಂತೆ. ಅವನಿಗೆ ಗಡಿಗೆ ಮಾಡೋದು ಸುಲಭ ಆಯಿತು. ಅವನೇನು ಮಾಡಿದೆ, ಪಾಪ ನೀವೆಲ್ಲ ಭಿಕ್ಷೆಗೆ ಹೋಗ್ತಿದ್ದೀರಲ್ಲ, ನಿಮಗೊಂದು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ಸಾಮಾನ್ಯ ಗಡಿಗೆಗಿಂತ ಸ್ವಲ್ಪ ದೊಡ್ಡ ಗಡಿಗೆನೂ ಮಾಡಿಕೊಟ್ಟಿದ್ದಂತೆ. ದೊಡ್ಡ ಗಡಿಗೆ, ಆ ಗಡಿಗೆ ತೊಗೊಂಡು ಭಿಕ್ಷೆಗೆ ಹೋಗ್ತಿದ್ದ. ಅದನ್ನು ನೋಡಿದ್ರೇ ಓ ಇವನು ಸಾಮಾನ್ಯ ಮನುಷ್ಯನ ಅಲ್ಲ ಅಂತ ಅನಿಸ್ಬೇಕು ಯಾರಿಗಾರು. ಹೀಗೆಲ್ಲ ಇದ್ದಿದ್ದರಿಂದ ಅವ್ರೇನು ಮಾಡಿದ್ರು, ಉಳಿದ ಸಹೋದರರು ದಯವಿಟ್ಟು ನೀವು ಮನೆಯಲ್ಲೇ ಇರು, ನಾವೆಲ್ಲ ಭಿಕ್ಷೆ ಬಿಟ್ಕೊಂಡು ಬರ್ತೀವಿ ಅಂತ ಮಾಡಿದ್ರು. ಇದು ವ್ಯವಸ್ಥೆ ಆಯಿತು. ಆವಾಗ ಕುಂತಿ ಜೊತೆ ಒಂದು ಮನೆಯಲ್ಲಿದ್ದಾಗ ಆ ಪಕ್ಕದ ಯಾವ ಬ್ರಾಹ್ಮಣ ಮನೆಯಲ್ಲಿ ಇವ್ರು ಇದ್ರಲ್ಲ, ಬಾಡಿಗೆಗಿದ್ರು ಅಂತಲ್ಲ, ಬಾಡಿಗೆ ಕೊಡ್ಲಿಕ್ಕೆ ಇವ್ರ ಹತ್ರ ದುಡ್ಡು ಇರಲಿಲ್ಲ, ಅದು ವಿಚಾರ ಬೇರೆ. ಅವು ಪಾಪ ಅವನು ಇವ್ರನ್ನ ನೋಡಿ ಇರಲಿ ನಮ್ಮ ಮನೆಯಲ್ಲಿ ಬಿಟ್ಟಿದ್ದ. ಅಲ್ಲಿ ಆ ಮನೆ ಕುಟುಂಬದ ಜನ ಎಲ್ಲ ಅಳುವ ಶಬ್ದ, ಜೋರಾಗಿ ಅಳುವ ಶಬ್ದ. ಅದು ಕುಂತಿ ಏನು ಮಾಡಿದ್ಲು, ಬಾಗಿಲಂತ ಹೋಗಿ ಕೇಳಿದ್ಲು, ಏನು ಅಳುತ್ತಿದೆಯಲ್ಲ, ಏನು ಶಬ್ದ ಇದು. ಅವಳಿಗೂ ಅದು ತಡಿಲಿಕ್ಕಾಗಲಿಲ್ಲ. ಅವಳಿಗೂ ಸಂಕಟ ಆಯಿತು, ಕಣ್ಣಲ್ಲಿ ನೀರು ಬಂತು. ಈ ಭೀಮಸೇನನು ಏನು ಮಾಡಿದ, ಅದನ್ನು ಕೇಳ್ತಾ ಕೂತಿದ್ದ. ಇವಳು ಭೀಮಸೇನ ಹತ್ರ ಬಂದು, ನೋಡಿ ಭೀಮಸೇನ, ಇಲ್ಲಿ ಬಂದ ಮೇಲಿಂದ ನಾವು ಸ್ವಲ್ಪ ಆರಾಮಿದ್ದೇವೆ, ಕೌರವ್ರ ಭಯ ಇಲ್ಲ, ಆರಾಮಿದ್ದೇವೆ, ಒಂಥರ ಸುಖವಾಗಿದ್ದೇವೆ. ಇವನು ಕೂಡ ನಮ್ಮನ್ನು, ಈ ಮನೆ ಯಜಮಾನ ನಮ್ಮನ್ನು ಮರ್ಯಾದೆಯಿಂದ ನೋಡ್ಕೊಂಡಿದ್ದ. ನಮಗಿಂತ ಕಷ್ಟ ಬಂದಾಗ ಇವನಿಗೊಂದು ಉಪಕಾರ ಮಾಡಬೇಕಲ್ಲ ನಾವು ಅಂತಂದಿದ್ಲು ಅಂತ. ಹೌದು ಅಂತ ಇವನಿಗೂ ಅನಿಸಿತ್ತು. ಅಂದಹಾಗೆ ನನಗೆ ಈ ಇನ್ನೊಂದು ಅಲ್ಲಿ ನಡುವೆ ಸಂಗತಿ ನೆನಪಿಗೆ ಬಂತು. ಪಾಂಡವರು ಸತ್ರಲ್ಲ, ಪಾಂಡವರು ಅರಗಿನ ಮನೆ ಸತ್ತು ಹೋದ್ರು ಒಂದು ಸುದ್ದಿ ಆಗಿಬಿಟ್ಟಿತ್ತು ಎಲ್ಲ ಕಡೆ. ಆವಾಗ ಕೌರವರೆಲ್ಲ ಭಾರಿ ಸಂತೋಷದಿಂದ ಅವರಿಗೆ ಪಿಂಡ ಪ್ರದಾನ, ಜಲತರ್ಪಣೆ ಎಲ್ಲ ಮಾಡಿದ್ರಂತೆ, ಹೋಗಿ ಗಂಗಾ ನದಿಗೆ ಹೋಗಿ. ಈ ವಿದುರನು ಅಲ್ಲಿ ಹೋಗಿ ತಾನೂ ಜಲತರ್ಪಣೆ ಕೊಟ್ಟಿದ್ದಂತೆ. ಯಾಕೆಂದ್ರೆ ವಿದುರನಿಗೆ ಗೊತ್ತಿತ್ತು ಪಾಂಡವರು ಸತ್ತಿಲ್ಲ ಅಂತ, ಅವ್ನು ತನ್ನ ಗೂಢಚಾರನ ಬಿಟ್ಟಿದ್ದ. ಆದರೆ ಆ ತಾನೊಬ್ಬ ಅಲ್ಲಿ ಬರದೇ ಹೋದ, ಇವನ್ಯಾಕೆ ಬರಲಿಲ್ಲ ಅಂತ ಜನರಿಗೆ ಅನಿಸ್ತದೆ ಅಂತ ಅವನು ಹೋಗಿ ಆ ಪಾಂಡವರ ಹೆಸರಿನಿಂದ 5 ಜನ ಪಾಂಡವರು ತಾಯಿ ಹೆಸರಿನಿಂದ ಏನು ಜಲತರ್ಪಣೆ ಏನು ಕೊಡಬೇಕಾಗಿತ್ತು ಅದನ್ನ ಕೊಟ್ಟ ಮೈಲಿಗೆಲ್ಲ ಕಳ್ಕೊಂಡು ಕೂತಿದ್ದಂತೆ ವಿದುರ. ಮತ್ತೆ ಕೃಷ್ಣನೂ ಕೂಡ ಅಯ್ಯೋ ಪಾಂಡವರು ಸಾಯಬಾರ್ದಿತ್ತು, ಪಾಪ ಸತ್ತು ಹೋದ್ರು, ನೀವು ದುಃಖ ಪಡಬೇಡ್ರಿ ಅಂತ ಅವ್ರಿಗೆಲ್ಲ ಹೋಗಿ ಸತ್ತವ್ರು ಮಾತಾಡಿಸಿ ಬರೋದು ಇರ್ತದಲ್ಲ, ಆ ಥರ ಎಲ್ಲ ಮಾತಾಡಿಸಿ ಬಂದಿದ್ದಂತೆ ಕೃಷ್ಣನೂ ಕೂಡ. ವಸ್ತುತಃ ಅವನಿಗೂ ಗೊತ್ತಿತ್ತು ಅಂತ ಹೇಳ್ತಾರೆ. ಸರಿ, ಅಂತೂ ಇವರಲ್ಲಿ ಆರಾಮಾಗಿದ್ರು, ಸತ್ತು ಹೋಗಿದ್ರು ಅಂತ ಕೌರವರೆಲ್ಲ ಆನಂದದಿಂದ ಇದ್ರು, ಇವರಲ್ಲಿ ಆನಂದವಾಗಿದ್ರು. ನಿಜವಾದ ಮನುಷ್ಯನ ಗುಣ ಇದು. ನಾವು ಅವನ ಪಾಪ ಅವನೇನೋ ಉಪಕಾರ ಮಾಡಿದ್ದಾನೆ, ಮನೆ ಬ್ರಾಹ್ಮಣ, ಅವನಿಗೆ ಉಪಕಾರ ಮಾಡೋಣ. ಅವನಿಗೆ ಕಷ್ಟ ಬಂದಾಗ ನಾವು ಉಪಕಾರ ಮಾಡದೆ ಹೋದ್ರೆ ಏನು ಮಾಡ್ದಂಗಾಯ್ತು. ಅದಕ್ಕಾಗಿ ನಾವು
ಉಪಕಾರ ಮಾಡೋಣ ಅಂತಂದು. ಅದು ಅವನು ಹೌದು 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 ನೀವು ಹೇಳಿದ ಸರಿ ಇದೆ, ಅಲ್ಲಿ ಹೋಗಿ ನೀನೇ ಹೋಗಿ ತಿಳ್ಕೊಂಬ, ನಾನು ಗಂಡಸ ಅಲ್ಲಿ ಒಳಗೆ ಹೋಗೋದು ಸರಿ ಆಗೋದಿಲ್ಲ, ಅವ್ನು ಹೆಂಡತಿ ಇದ್ದಾಳೆ, ಮಗಳಿದ್ದಾಳೆ, ನೀನೇ ಹೋಗಿ ತಿಳ್ಕೊಂಬ. ಅದು ಏನು ಕಷ್ಟ ಬಂತು, ಯಾತಕ್ಕಾಗಿ ಬಂತಾರೆ ತಿಳ್ಕೊ, ಎಷ್ಟೇ ದುಷ್ಕರ ಇರಲಿ ಅದ್ರ ಜವಾಬ್ದಾರಿ ನನಗಿರಲಿ. ಈ ಭೀಮಸೇನ ಅದನ್ನು ಒಪ್ಕೊಂಡಂತ. ಆವಾಗ ಇವಳು ಏನು ಮಾಡಿದ್ಲು, ಕುಂತಿ ಅಲ್ಲಿ ಓಡಿ ಹೋದ್ಲು. ಅವಳ ಸ್ಥಿತಿ ಹೇಗಿತ್ತಂದ್ರೆ, ಈ ಕರುವಿನ ಕಡೆಗೆ ಆಕಳು ಓಡಿ ಹೋಗ್ತದಲ್ಲ ಪ್ರೀತಿಯಿಂದ, ಆ ಥರ ಓಡಿ ಹೋದ್ಲಂತ ಕುಂತಿ. ಹೋಗಿ ಅಲ್ಲಿ ಒಳಗೆ ಬಂದ್ಲು. ಅವರೆಲ್ಲ ತಲೆ ತಗ್ಸ್ಕೊಂಡು ಕೂತಿದ್ರು, ಬ್ರಾಹ್ಮಣ, ಅವ್ನ ಹೆಂಡತಿ, ಒಂದು ಹೆಣ್ಣು ಮಗು, ಒಂದು ಗಂಡು ಮಗು, ಇವರೆಲ್ಲ ನೋಡಿದ್ಲು. ಆಮೇಲೆ ಅವನು ಗೋಳಾಡ್ತಿದ್ದ. ಏನಂತ ಗೋಳಾಡ್ತಿದ್ದ, ಇನ್ನೂ ಇವಳು ಮಾತಾಡ್ತಿಲ್ಲ, ಕುಂತಿ ಮಾತಾಡ್ತಿಲ್ಲ, ಸುಮ್ಮನೆ ನೋಡ್ತಿದ್ದ. ಕುಂತಿ ನೋಡ್ತಿದ್ದು. ಜಿಗಿದಂ ಜೀವಿತಂ ಲೋಕೆ, ಇದೆಂಥ ಜೀವನ ರೀ, ಈ ಜೀವನಕ್ಕೆ ಧಿಕ್ಕಾರ ಇರಲಿ ಅಂತ ಅವ್ನು ಗೋಳಾಡ್ತಿದ್ದ. ಏನಿದೆ ಜೀವನದಲ್ಲಿ, ಏನು ಸಾರ ಇದೆ ಈ ಜೀವನದಲ್ಲಿ? ಏನೂ ಇಲ್ಲ, ಬರೇ ದುಃಖ, ಇನ್ನೊಬ್ಬರು ಅಧೀನವಾಗಿ ಬದುಕಬೇಕು, ನೋಡಿ ಒಂದಿಷ್ಟು ಸುಖ ಬರೋದ್ರೊಳಗೆ ಮತ್ತೊಂದಿಷ್ಟು ದುಃಖ, ನನಗೆ ಇದು ಯಾಕೆ ಬೇಕು ಅಂತ ಅವಳು ಗೋಳಾಡ್ತಿದ್ದ. ಬದುಕಿರುವುದೇ ದೊಡ್ಡ ಕಷ್ಟ, ನಾನಾ ಥರದ ರೋಗ ರುಜಿನ, ಏನೇನು ಭಯ ಸಂಕಟ, ಏನು ಮಾಡೋದು ನಾನಿದ್ದ ಅಂತ ಅವಳು ಗೋಳಾಡ್ತಿದ್ದ. ಆ ಬ್ರಾಹ್ಮಣ ಗೋಳಾಡ್ತಿದ್ದ. ಮನುಷ್ಯ ಈ ಜೀವ ಏನಿದ್ದಾನಲ್ಲ, ತಮ್ದು ಏನು ಫಲ ಇದೆ ಅದನ್ನು ಅನುಭವಿಸ್ತಾನೆ, ಏನು ಕರ್ಮ ಮಾಡಿರ್ತಾನೋ ಅದನ್ನು ಅನುಭವಿಸ್ತಾನೆ. ಸ್ವಲ್ಪ ಏರುಪೇರಾದರೂ ಕೂಡ ಜೀವನವೇ ದಾರುಣ ಆಗಿಬಿಡುತ್ತೆ, ಜೀವನದಲ್ಲಿ ಅಸ್ತವ್ಯಸ್ತ ಆಗಿ ಹೋಗ್ತದೆ. ಎಲ್ಲೋ ಮೋಕ್ಷ ಅಂತ ಯಾರೋ ಹೇಳ್ತಾರೆ, ಅವನು ಬ್ರಾಹ್ಮಣ, ಅವನು ವಿದ್ವಾಂಸನೇ, ಅವನಿಗೇನು ಗೊತ್ತಿಲ್ಲದ ವಿಷಯ ಅಲ್ಲ. ಎಲ್ಲಿದೆ ಆ ಮೋಕ್ಷ ಯಾರು ಕಂಡವರು ಅಂತ ಈ ಸಂಕಟ ಸಮಯದಲ್ಲಿ ಹಂಗನಿಸ್ತಾನೆ. ಮೋಕ್ಷ ಸ್ವರ್ಗ ನರಕ ಅಂತ ಏನೋ ಹೇಳ್ತಾರೆ, ಆದರೆ ಏನು ಧರ್ಮ ಅರ್ಥ ಕಾಮ ಅದನ್ನೆಲ್ಲ ಮಾಡಿ ಆ ಮೋಕ್ಷ ಸಿಗೋದು ಯಾವಾಗ, ಏನು ಕಥೆ ಇದು, ಈಗಂತೂ ನರಕನೇ ಆಗ್ತಿದೆಯಲ್ಲ ಅಂತ ಅವನ ದುಃಖ. ಅರ್ಥೇತ್ಸುತ ಪರಂ ದುಃಖಂ. ಇದರಲ್ಲಿ ಪ್ರಧಾನವಾದ ಸಂಗತಿ ಏನಂದ್ರೆ, ದುಡ್ಡು ಗಳಿಸ್ಬೇಕು ಅಂತ ನೀವು ಯಾವಾಗ ಹೋಗ್ತಿರಲ್ಲ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂತ ಒಂದು ದಾಸರ ಹಾಡಿದ್ರು. ಮತ್ತೆ ಎಲ್ಲರೂ ಬೇರೆ ಹಾಡನ್ನು ನೀವು ಕೇಳಿರ್ತೀರಿ. ಎರಡು ದುಃಖ ಅಂತ ಅದರಿಂದ. ಒಂದು, ಅದನ್ನ ಗಳಿಸುವುದೇ ದೊಡ್ಡ ಕಷ್ಟ, ಆಮೇಲೆ ಅದನ್ನು ಕೂಡಿಡೋದು ಇನ್ನೂ ಕಷ್ಟದ ಕೆಲಸ. ನಾನು ಅನೇಕ ಸರಿ ಅನ್ಕೊಳ್ಳೋದಿಲ್ಲ, ದುಡ್ಡು ಗಳಿಸುವುದು ನೀವು ಪ್ರಾಮಾಣಿಕತನದಿಂದ ಗಳಿಸಿರಿ ಅಥವಾ ಕಳತನ ಮಾಡಿಯೇ ಗಳಿಸಿರಿ, ಎರಡೂ ಕಷ್ಟದ ಕೆಲಸವೇ. ಅಪ್ರಾಮಾಣಿಕತನದಿಂದ ಮಾಡುವುದಾದ್ರೂ ಭಾಳ ಎಚ್ಚರಿಕೆಯಿಂದಲೇ ಮಾಡಬೇಕಲ್ಲ. ಎಲ್ಲಿ ಏನು ಲಂಚ ತೊಗೊಳ್ಳೋದಾದ್ರೂ, ಕದಿಯೋದಿದ್ರು ಭಾಳ ಎಚ್ಚರಿಕೆಯಿಂದ ಕದಿಬೇಕು, ಯಾವಾಗ ಯಾರು ಹಿಡಿದು ಒದಿತಾರೋ ಗೊತ್ತಿಲ್ಲ. ಆದ್ರಿಂದ ಕಳ್ತನ ಮಾಡುವುದಿದ್ರು, ಲಂಚ ತಗೊಳ್ಳೋದಿದ್ರು, ಇನ್ನೊಬ್ಬರನ್ನ ದರೋಡೆ ಮಾಡಿ ದುಡ್ಡು ತೆಗೆಯೋದಿದ್ರು ಎಲ್ಲ ಎಚ್ಚರಿಕೆಯಿಂದ ಮಾಡಬೇಕು. ಪ್ರಾಮಾಣಿಕತೆಯಿಂದ ಮಾಡೋದಂತೂ ಮತ್ತೂ ಕಷ್ಟ, ಗಳಿಸುವುದು ಕಷ್ಟ. ಸಂಚಯನ ಹಾಗೆ ಇಟ್ಟರೆ ಅದಕ್ಕೆ ಮತ್ತೆ ಯಾರು ರಾಜರು ಮತ್ತಾರು ಕಳ್ಳರು ಅವ್ರ ಕಣ್ಣು ಬೇರೆ ಬೀಳ್ತದೆ. ಆದ್ರಿಂದ ದುಡ್ಡೇ ಅನ್ನೋದೇ ದೊಡ್ಡ ಕಷ್ಟ. ದುಡ್ಡು ಎಲ್ಲದ್ರದ್ದು ದುಃಖದ ಮೂಲ ಅದು. ಇನ್ನು ಕಳೆದೇ ಹೋದ್ರೆ ಮತ್ತಷ್ಟು ದುಃಖ. ಇಷ್ಟೆಲ್ಲ ಕಷ್ಟಪಟ್ಟು ಗಳಿಸಿದೆ ಹೋಯ್ತಲ್ಲ ಮತ್ತಷ್ಟು ದುಃಖ. ನಾನು ಏನು ಮಾಡಬೇಕು, ಯಾವ ಮಾರ್ಗ ತಿಳಿತಿಲ್ಲ. ಇಡೀ ಯಾವ್ದಾದ್ರು ಅಪಾಯವಿಲ್ಲದೆ ಇದ್ದ ಸ್ಥಳಕ್ಕೆ ಹೆಂಡತಿ ಮಕ್ಕಳನ್ನ ಕಳ್ಕೊಂಡು ಎಲ್ಲರೂ ಓಡಿ ಹೋಗ್ಬಿಡ್ಲೋ ಹೇಗೆ ಅಂತ ಅವನು ತನ್ನ ಹೆಂಡತಿಯನ್ನು ಉದ್ದೇಶಿಸಿ ಮಾತನಾಡ್ತಿದ್ದ. ಅಲ್ಲಿ ಏನು ಹೇಳ್ತಿದ್ದ ಅಂದ್ರೆ, ಪ್ರಾಯ ಆ ಊರೇನಿತ್ತಲ್ಲ, ಆ ಊರಿನ ಅಳಿಯ ಆಗಿದ್ದ ಅವನ ಊರು ಬೇರೆ ಇತ್ತು. ಈ ಹೆಂಡತಿ ಅದೇ ಊರಿನವಳು. ಅವಳೇನು ಮಾಡಿದ್ಲು, ನಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇದ್ದಾರೆ, ನೀವು ಇಲ್ಲೇ ಬಂದು ಸೆಟ್ಲ್ ಆಗಿರಿ ಅಂತ ಅವ್ನು ಇಲ್ಲೇ ಸೆಟ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ಲು. ಅವಾಗ ಏನಾಗಿತ್ತು ಅಂದರೆ, ಈಗ ಅವನ ನೆನಪು ಮಾಡ್ಕೊಂಡ, ನಾನು ನೀನು ಮದುವೆ ಆದ ಸಂದರ್ಭದಲ್ಲಿ ಇಲ್ಲೇ ಇರೋಣ ಅಂತ ಒತ್ತಾಯ ಮಾಡಿದ್ದಿ, ಯಾಕೆಂದ್ರೆ ನಿಮ್ಮ ತಂದೆ ತಾಯಿ ಎಲ್ಲ ಇಲ್ಲೇ ಇದ್ದಾರೆ ಅಂತೇಳಿ. ಸರಿ, ಈಗ ಯಾರಿದ್ದಾರೆ? ನಿಮ್ಮ ತಂದೆನೂ ತೀರ್ಕೊಂಡಿದ್ದಾನೆ, ನಿಮ್ಮ ತಾಯಿನೂ ತೀರ್ಕೊಂಡ್ಲು, ಅಂದರೆ ನನ್ನ ಅತ್ತೆ ಮಾವನೂ ತೀರ್ಕೊಂಡಿದ್ದಾರೆ. ಅವ್ರು ಯಾರಿಲ್ಲ ಈಗ. ಮತ್ತೆ ಯಾರ ಸಲ ನಾವಿಲ್ಲಿರ್ಬೇಕು? ಸುಮ್ಮನೆ ಅವತ್ತೇ ಊರು ಬಿಟ್ಟಿದ್ದು ಈ ಸಮಸ್ಯೆ ಬರ್ತಿರ್ಲಿಲ್ಲ. ಊರು ಬಿಟ್ಟು ಹೋಗಿದ್ದು ಈ ಸಮಸ್ಯೆಯಲ್ಲಿ ಬರ್ತಿತ್ತು. ಈಗ ಬಕಾಸುರನ ಸಮಸ್ಯೆಯಲ್ಲಿ ಬರ್ತಿತ್ತು. ಅವನಿನ್ನೂ ಬಕಾಸುರ ಅಂತ ಹೇಳಿಲ್ಲ, ನಾನು ಸುಮ್ಮನೆ ಹೇಳಿದೆ. ಇದು ನಾನು ಹುಟ್ಟಿದ ಊರು, ಇಲ್ಲಿ ಬೆಳೆದಿದ್ದೇನೆ, ನಮ್ಮ ಅಜ್ಜ ಮುತ್ತಜ್ಜ ಎಲ್ಲ ಇಲ್ಲೇ ಇದ್ರು ಅಂತ ನೀನು ಬಂಧುಗಳೆಲ್ಲ ಇಲ್ಲೇ ಇದ್ದಾರೆ ಅಂತ ಇದೆಯಲ್ಲ. ಈಗ ನೋಡಿ, ಊರಿನ ವ್ಯಾಮೋಹ ಹೋಗಲಿಲ್ಲ, ನೀ ಇಲ್ಲೇ ಇದ್ದಿ, ನಾವಿಲ್ಲಿ ಒದ್ದಾಡಬೇಕಾಯ್ತು. ನಿನ್ನ ವ್ಯಾಮೋಹ, ಊರಿನ ಬಗ್ಗೆ ನಿನ್ನ ವ್ಯಾಮೋಹ ನಮಗೊಂದು ಶೂಲವಾಗಿ ಪರಿಣಮಿಸ್ತೀವಿ. ಏನು ಮಾಡ್ತೀವಿ? ನಮ್ಗೆ ಇವತ್ತು ನಮ್ಮ ಕುಟುಂಬವೇ ನಷ್ಟ ಆಗಿ ಹೋಗೋ ಸಂದರ್ಭ ಬಂದಿದೆ.
ಯಾರನ್ನು ಬಲಿ ಕೊಡೋದು? ನನ್ನನ್ನು ಬಲಿ ಕೊಟ್ಕೋಬೇಕು, ನಿನ್ನನ್ನು ಬಲಿ ಕೊಡಬೇಕು, ಮಗಳನ್ನ ಬಲಿ ಕೊಡಬೇಕು, ಮಗನ ಬಲಿ ಕೊಡಬೇಕು? ನೀನಂತೂ ಸಹಧರ್ಮಚಾರಿಣಿ. ಇದನ್ನ ನಾನು ಹೇಳಿ ಹೊರಟದ್ದು. ಗಂಡ ಹೆಂಡತಿ ನಡುವಿನ ಸಂಬಂಧ ಅದನ್ನೆಲ್ಲ ಅವ್ರು ಹೇಳ್ತಾರೆ. ಇಲ್ಲೇನು ಮೂಲ ಏನಿತ್ತಂದ್ರೆ ನಾಮೇಲೆ ಬರ್ತದ ಅದನ್ನು ಈಗಲೇ ಹೇಳ್ತೇನೆ. ಆ ಬಕಾಸುರ ಅಂತ ಅಲ್ಲಿದ್ನಲ್ಲ, ಅಲ್ಲೊಬ್ಬ ರಾಜನೂ ಇದ್ದ. ಆದ್ರೆ ಆ ರಾಜ ದುರ್ಬಲ ಆಗಿದ್ದ. ಆ ಕಳ್ಳರನ್ನ, ದರೋಡೆಕೋರರನ್ನ, ದುಷ್ಟರನ್ನ ದಮನ ಮಾಡುವ ಶಕ್ತಿ ಅವನಿಗೆ ಇದ್ದಿದ್ದಿಲ್ಲ. ತನ್ನ ಸುಖಭೋಗದಲ್ಲಿ ತಾನು ಇದ್ದು ಬಿಟ್ಟಿದ್ದ ರಾಜ. ಈ ಬಕಾಸುರನ ಈ ಗೂಂಡಾಗಳ ಹಾವಳಿಗೆ ಹೆಚ್ಚಾಗಿತ್ತು. ಅವನು ಎಲ್ಲರನ್ನೂ ಕೊಂದು ತಿನ್ಲಿಕ್ಕೆ ಶುರು ಮಾಡಿದ್ದ. ಊರಿನವರು ಅವನ ಹಾವಳಿ ತಾಳದೆ, ಆಯ್ತು ನಿನಗೆ ಒಂದು ದಿವಸಕ್ಕೆ ಒಂದು ಬಂಡಿ ಅನ್ನ, ಭಕ್ಷ್ಯ ಭೋಜ್ಯ, ಒಂದು ಜೊತೆ ಎತ್ತು ಅಥವಾ ಕೋಣ, ಒಬ್ಬ ಮನುಷ್ಯ, ಇಷ್ಟನ್ನು ಕಳಿಸ್ತೇವೆ. ಅದನ್ನು ನೀನು ನಿನ್ನ ಪರಿವಾರ ತಿಂದು ಆರಾಮಾಗಿರ್ರಿ, ನೀವು ಎಲ್ಲಿರ್ತೀರೋ ಅಲ್ಲೇ ಕಳಿಸ್ತೇವೆ, ನೀವು ಇಲ್ಲಿ ಬಂದು ನಮಗೆ ಪೀಡೆ ಕೊಡೋದು ಬೇಡ ಅಂತ ಒಂದು ಒಪ್ಪಂದ ಮಾಡ್ಕೊಂಡ್ವಿ. ಅದು ಒಂದು ಮನೆಯ ಸರದಿ ಅಂತ ಅದು ಬರ್ತಿತ್ತು. ಇವತ್ತು ಈ ಮನೆಯ ಒಂದು ಸರದಿ ಬಂದಿತ್ತು. ಇವತ್ತು ಅಂದರೆ ನಾಳೆ ನಾಡ್ದು ಈಗೇನೋ ಒಂದು ಅದಕ್ಕೆ ಅವ್ರು ತಯಾರಿ ಮಾಡ್ಕೋಬೇಕಾಗಿತ್ತು. ಒಂದು ಬಂಡಿ ಅನ್ನ ಏನಾದ್ರು ಮಾಡಿ ತಯಾರು ಮಾಡ್ಯಾರ, ಕೋಣವನ್ನು ತಯಾರು ಮಾಡಿದ್ರು. ಯಾರನ್ನು ಒಂದು ವ್ಯಕ್ತಿ ಕೊಡಬೇಕಲ್ಲ, ಬಲಿ ಹೋಗ್ಲಿಕ್ಕೆ ಯಾರು ತಯಾರಾಗ್ತಾರೆ? ನಾನು ಹೋಗೋದು, ನನ್ನ ಹೆಂಡತಿ ಹೋಗೋದು, ಹೆಣ್ಮಗು ಹೋಗೋದು, ಗಂಡು ಮಗು ಹೋಗೋದು ಅಂತ ಒಂದು ಜಿಜ್ಞಾಸೆ ಶುರುವಾಗಿತ್ತು. ನೀನಂತೂ ನನ್ನ ಹೆಂಡತಿ, ನೀನು ಸಹಧರ್ಮಚಾರಿಣಿ. ಮದುವೆ ಮಾಡ್ಕೊಳ್ಳುವಾಗ ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ನಿನ್ನ ನಾನು ಮೀರೋದಿಲ್ಲ ಅಂತ ನಾವೆಲ್ಲ ಪ್ರತಿಜ್ಞೆ ಮಾಡಿರ್ತೇವೆ. ಅದಕ್ಕೆ ಅವಳಿಗೆ ಸಹಧರ್ಮಚರಿ ಅಂತ. ಮತ್ತೆ ದಾಂತ, ಒಳ್ಳೆ ಸಜ್ಜನ ಸ್ವಭಾವ, ಯಾವತ್ತೂ ಕೆಟ್ಟ ಮಾತನಾಡಿದವಳಲ್ಲ. ಇದನ್ನು ಮಾತ್ರ ಸಮಾನ. ತಾಯಿ ಹೆಂಡತಿ ಗಂಡನಿಗೆ ಹೇಗಿರ್ಬೇಕು ಅಂದ್ರೆ ತಾಯಿ ಅಂತ ಇರಬೇಕು. ಇದನ್ನ ನಾವೆಲ್ಲರೂ ಗಮನಿಸ್ಬೇಕು. ಹೆಂಡತಿಗೆ ಕೆಲವು ಗುಣಗಳಿರಬೇಕು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ, ಎಲ್ಲರ ಶ್ಲೋಕ ನೀವು ಕೇಳಿರ್ತೀರಿ. ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶಯನೇಶು ರಂಭ ಅಂತ ಹೀಗೆಲ್ಲ. ಗಂಡನ ಕೆಲಸ ಮಾಡುವಾಗ, ಮನೆ ಕೆಲಸ ಮಾಡುವಾಗ ದಾಸಿ ಅಂತೆ, ಆಳಿನಂತೆ ಕೆಲಸ ಮಾಡಬೇಕು. ಕರಣೇಶು ಮಂತ್ರಿ, ಅವನಿಗೇನಾದರೂ ಸಲಹೆ ಸೂಚನೆ ಕೊಡುವಾಗ ಆ ಹೆಂಗಸಿನ ಬುದ್ಧಿ ಅಷ್ಟೇ ರೀ, ಅದ್ರ ಬುದ್ಧಿ ಕೆಳಗಿಂದ ಏನು ಬೆಲೆ ಇಲ್ಲ ಅಂತ ನೀವು ಅನ್ಬಾರ್ದು. ಅವಳಿಗೆ ಆ ಥರ ನಿಂದನೆಗೆ ತಕ್ಕಂಥ ಯೋಗ್ಯತೆ ಅವಳು ಇಟ್ಕೊಳ್ಬಾರ್ದು. ಸರಿಯಾದ ಧರ್ಮಶಾಸ್ತ್ರ ಜ್ಞಾನ, ವ್ಯವಹಾರ ಜ್ಞಾನ ಎಲ್ಲ ಅವಳು ಇಟ್ಕೊಂಡಿರ್ಬೇಕು. ಶಾಸ್ತ್ರ ಹೇಳಿದೆ, ಇದನ್ನು ಗಮನಿಸ್ರೆ. ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಅವ್ರಿಗೇನು ಬುದ್ಧಿ ಇದೆ, ಹೆಣ್ಮಕ್ಳ ಬುದ್ಧಿ ಅಷ್ಟರಲ್ಲಿ ಅವ್ರಿಗೇನು ಸಲಹೆ ಕೇಳ್ತಾರೆ ಅಂತೆಲ್ಲ ಇವತ್ತು ನಡೆದಿದೆ. ಮಂತ್ರಿ ಅಂತ ಇರಬೇಕು, ಅವ್ನು ಇನ್ನೇನು ಹೇಳ್ತೀನಿ, ಇನ್ನೂ ಹೆಚ್ಚಿಂದ ಏನು ಬೇಕು? ಕರಣೇಶು ಮಾತಾ, ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ. ಊಟ ಮಾಡಿಸುವಾಗ ತಾಯಿ ಅಂತ ಊಟ ಮಾಡಿಸೋ. ನೆನ್ಪು ಮಾಡ್ಕೊಳ್ಳಿ, ಅನೇಕ ಜನ ನಮ್ಮ ತಾಯಿಯಂದ್ರೆ ನಾವು ಕಳ್ಕೊಂಡಿದ್ದೀವಿ, ಇಲ್ಲ ತಾಯಿಯಂದ್ರೆ. ಆದರೆ ಹೇಗೆ ನಮ್ಮ ಹೆಂಡತಿ ಆದರೂ ಸಾಕ್ಬಿಡಿ, ನಮ್ಗೆ ಊಟ ಸಾಕು ಅಂತ ಅಂದ ಕೂಡಲೇ ಅದು ಬೇಡ ಬಿಡ್ರಿ ಅಂತ ತಾಯಿ ಮಾತ್ರ ಇನ್ನೊಂದು ತುತ್ತು ತಿನ್ನೋ, ನೀವು ಕೊನೆಗೆ ಕಿರಿಕಿರಿ ಆಗಿದ್ದು ಸಾಕು, ನಿಲ್ಲಿಸ್ತೀವೋ ಇಲ್ಲ ಅಂತ ನೀವೇ ಒದರಾಡ್ಬೇಕು. ಅಲ್ಲಿ ತನಕ ಅವ್ರು ಬಡಿಸ್ತಿರ್ತಾರಪ್ಪ. ಒಂದು ತುತ್ತು ತನಗೆ ಕಡಿಮೆ ಆದರೂ ಅಡ್ಡಿಲ್ಲ, ಮಕ್ಕಳು ತಿಂದು ಬೆಳೀಲಿ. ಹಾಗೆಲ್ಲ ಬೆಳೆಸಿದ್ದಕ್ಕೆ ನಾವು ಇಲ್ಲಿಗೆ ಬಂದು ನಿಂತಿದ್ದೀವಿ. ಇವತ್ತು ನೀವೆಲ್ಲ ಏನೋ ಒಂದು ಸ್ಥಾನಮಾನ ಗಳಿಸಿದ್ದೀವಿ. ಇದು ತಾಯಿ. ಅದಕ್ಕೆ ಮಾತೃ ಸಮಾನ. ಮತ್ತೆ ಶಯನೇಶು ರಂಭ, ದಾಂಪತ್ಯ ಜೀವನವನ್ನು, ದಾಂಪತ್ಯ ಸುಖವನ್ನು ನಮ್ಮ ಶಾಸ್ತ್ರ ಎಂದೂ ಕಡೆಗಣಿಸಿರಲಿಲ್ಲ. ದಂಪತಿಯರಿಬ್ಬರು ಏಕಾಂತದಲ್ಲಿದ್ದಾಗ ಗಂಧರ್ವರು ಅಪ್ಸರೆಯರಂತೆ ಆರಾಮಾಗಿ ವಿಹಾರ ಮಾಡ್ರಿ, ಅದಕ್ಕೆ ನಿಮ್ಗೆ ತಕ್ಕಂತೆ ಅನುಕೂಲಗಳು ಬದುಕಲಿ. ರೂಪೇಶು ಲಕ್ಷ್ಮಿ, ರೂಪದಿಂದ ನೋಡ್ಲಿಕ್ಕೆ ಹೇಗಿರಬೇಕು ಅಂದರೆ ಲಕ್ಷ್ಮೀ ದೇವಿ ಅಂತ ಕಂಗೊಳಿಸ್ತಿರ್ಬೇಕು. ಏನೋ ಬೇಕಾಬಿಟ್ಟಿಯಾಗಿ ತಲೆ ಸರಿಯಾಗಿ ಬಾಚ್ಕೊಳ್ಳೋದು, ಸರಿಯಾಗಿ ಬಟ್ಟೆ ಹಾಕೊಳ್ಳೋದು, ಆಭರಣ ಹಾಕೊಳ್ಳೋದು ಎಂದು ಇರಬಾರ್ದು ಸ್ತ್ರೀಯರು. ಯಾವತ್ತೂ ಅದನ್ನು ಶಾಸ್ತ್ರದಲ್ಲಿ ವಿಕಾಸ ಹೇಳಿದ್ದಾರೆ. ನಿತ್ಯಂ ಸ್ನಾತ ಸುಗಂಧಾಚ, ಯಾವಾಗಲೂ ಸ್ವಚ್ಛವಾಗಿ ಮನೆಯ ಒಡತೆಯನ್ನು ನೋಡಿದರೆ, ಮನೆಯ ಒಡತೆಯನ್ನು ಮನೆಯ ಯಜಮಾನ ನೋಡಲಿ ಅಥವಾ ಬೇರೆ ಯಾರು ಬಂದವರು ನೋಡಲಿ, ಹೇಗಿರ್ಬೇಕು ಅಂದರೆ ಯಾವಾಗಲೂ ಸ್ವಚ್ಛವಾಗಿ ಸ್ನಾನ ಮಾಡಿ ಅಲಂಕಾರ ಇತ್ಯಾದಿ ಮಾಡಿಕೊಂಡು, ಸುಗಂಧ ಅವಳು ಓಡಾಡ್ತಿದ್ರೆ ಅವಳು ಮೈಯಿಂದ ಸುಗಂಧ ಹೊರಸೂಸ್ತಿರ್ಬೇಕು. ಮಲ್ಲಿಗೆ ಸುಗಂಧ, ಗಂಧದ ಸುಗಂಧ ಹೊರಸೂಸ್ತಿರ್ಬೇಕು. ಹೀಗೆ ಅವಳಿರಬೇಕು. ನಗೃಹಂ ಗೃಹಮಿತ್ಯಾಹು ಗೃಹಿಣೀ ಗೃಹ ಮುಚ್ಚತೆ. ಮನೆ ಅಂದ್ರೆ ಮನೆ ಅಲ್ಲರಿ, ಅದೆಂತ ಮನೆ? ಮನೆಗೆ ಮನೆ ಅಂತಾರೆ ಯಾರಾದರೂ. ಗೃಹಿಣೀ ಗೃಹ ಮುಚ್ಚತೆ, ಮನೆಯೊಡತೆ ಅವಳಿದ್ರೆ ಮನೆ, ಅವಳಿಲ್ಲದೆ ಹೋದ್ರೆ ಮನೆ, ಅದೆಂತ ಮನೆ ಅಂತ ಶಾಸ್ತ್ರದಲ್ಲಿ ಅದು ವರ್ಣನೆ ಮಾಡ್ತಾರೆ. ಸಾ ರಮ ನರಮ ರಮ, ನಿಮ್ಮ ಹೆಂಡತಿದ್ದಾಳಲ್ಲ ಅವಳೇ ರಮ. ಅವಳ್ಯಾವ ರಮ? ವೈಕುಂಠದಲ್ಲಿರೋ ರಮ ಅವಳಂತವಳು, ರಮ ಅಂದ್ರೆ ಲಕ್ಷ್ಮಿ ಅಂತ ಹೀಗೆ ಹಾಸ್ಯವಾಗಿ ಹೇಳ್ತಾರೆ. ಅಂದ್ರೆ ನಿಮ್ಮ ಹೆಂಡತಿಯಲ್ಲಿ ನೀವು ರಮಾದೇವಿಯನ್ನು ಕಾಣ್ರಿ, ನಿಮ್ಮಲ್ಲಿ ವಿಷ್ಣು ಇದ್ದಾನೆ, ನಿಮ್ಮಲ್ಲಿ ರಮಾದೇವಿಯನ್ನು ಕಾಣ್ರಿ.
ನಿಮ್ಮ ಹೆಂಡತಿಯಲ್ಲಿ ಪಾರ್ವತಿ ಅಂತ ಕಾಣ್ರಿ, ನಿಮ್ಮಲ್ಲಿ ಶಿವನಂತ ಕಾಣ್ರಿ. ಅದಿರೋದೇ ಹಾಗೆ, ಶಾಸ್ತ್ರ ಹಾಗೆ ಹೇಳ್ತದೆ. ಮದುವೆ ಮಾಡಿದಾಗ ನಮಗೆಲ್ಲ ಆಶೀರ್ವಾದ ಮಾಡಿರ್ತಾರೆ. ಹೇಗೆ ಲಕ್ಷ್ಮೀ ಮತ್ತು ನಾರಾಯಣರು ಒಟ್ಟಾಗಿ ಬದುಕಿದ್ರು, ಶಿವಪಾರ್ವತಿಯರು ಒಟ್ಟಾಗಿ ಬದುಕಿದ್ರು, ವಸಿಷ್ಠ ಅರುಂಧತಿಯರು ಹೇಗೆ ಬದುಕಿದ್ರು, ಹಾಗೆ ನೀವು ಬದುಕಿರಿ ಅಂತ ಹೇಳ್ತಿರ್ತಾರೆ. ಇದು ಶಾಸ್ತ್ರ. ಆದ್ರಿಂದ ಅವ್ರು ಮಾತ್ರ ಸಮಾನ. ಷಡ್ಗುಣ್ಯಯುಕ್ತ ಕುಲಧರ್ಮ ಪತ್ನಿ. 6 ಧರ್ಮಗಳು ಯಾರಿಗೆ ಇರ್ತಾವಲ್ಲ ಅವಳು ಧರ್ಮಪತ್ನಿ ಅಂತ ಅವಳನ್ನು ಕರೀತಾರೆ. ಸಖಾಯಂ ಗೀತಾಂ ದೈವೈಹಿ. ನಮಗೆ ಸ್ಕೂಲ್ನಲ್ಲಿ ನಾವು ಸ್ಕೂಲ್ ಓದುವಾಗ, ಶಾಲೆ ಶಿಕ್ಷಣ ಪಡ್ಕೊಳ್ಳುವಾಗ, ಮತ್ತು ಆಮೇಲೆ ಉದ್ಯೋಗದ ಸ್ಥಳದಲ್ಲಿ, ವ್ಯವಹಾರ ಸ್ಥಳದಲ್ಲಿ ಅನೇಕ ಜನ ಗೆಳೆಯಂದಿರ್ತಾರೆ. ಮನೆಯಲ್ಲಿ ಯಾರು ಗೆಳೆಯರು? ನಿಮ್ಮ ಮಕ್ಕಳ ಗೆಳೆಯಂದ್ರೆ ಅಲ್ಲ, ಅವ್ರು ನಿಮ್ಗಿಂತ ಸಣ್ಣವ್ರು ಇರ್ತಾರೆ, ನಿಮ್ಮ ತಂದೆ ತಾಯಿ ಇನ್ನೂ ದೊಡ್ಡವರು ಇರ್ತಾರೆ. ನಿಮಗೆ ನಿಜವಾದ ಗೆಳತಿ ಯಾರು ಅಂದರೆ ಬಾಳ ಗೆಳತಿ ಅವಳೇ ಗೆಳತಿ. ಅದ್ಭುತವಾದ ಮಾತು. ಮಹಾಭಾರತದಲ್ಲಿ ಇನ್ನೂ ಒಂದೆರಡು ಕಡೆ ಆ ಮಾತು ಬಂದಿದೆ. ದೇವರು ಕೊಟ್ಟ ಗೆಳೆಯ ಯಾರು? ಉಳಿದೆಲ್ಲ ನೀವು ಗೆಳೆಯಂತ ಮಾಡ್ಕೊಂಡದ್ದು. ದೇವರು ಕೊಟ್ಟ ಗೆಳೆಯ ಯಾರು, ಮನೆಯಲ್ಲಿ ಗೆಳೆಯ ಯಾರು ಅಂತ 2 ಪ್ರಶ್ನೆ ಇದೆ, ಯಕ್ಷ ಪ್ರಶ್ನೆ. ಧರ್ಮರಾಜ ಹೇಳ್ತಾನೆ ಹೆಂಡತಿಯೇ ಗೆಳತಿ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಂತಾರಲ್ಲ ಇಂಗ್ಲೀಷ್ನಲ್ಲಿ. ಮದುವೆಗಳು ಸ್ವರ್ಗದಲ್ಲೇ ನಿರ್ಧಾರ ಆಗಿರ್ತಾವೆ, ಅದು ಇಲ್ಲಿ ಕಾರ್ಯರೂಪಕ್ಕೆ ಬರ್ತದೆ ಅಷ್ಟೇ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಹೆಂಡತಿ ಯಾರು, ನಿಮ್ಮ ಗಂಡ ಯಾರು, ನಿಮ್ಮ ಬಾಳ ಗೆಳೆಯ ಯಾರು, ಬಾಳ ಗೆಳತಿ ಯಾರು ಅನ್ನೋದನ್ನ ದೇವ್ರ ಮೇಲೆ ಬರದೇ ಹಾಕಿರ್ತಾನೆ. ಸ್ವಲ್ಪ ವಿಳಂಬ ಆಗ್ತದೆ, ಮಾಡ್ಕೊಳ್ಳೋದು ಸ್ವಲ್ಪ ವಿಳಂಬ ಆಗ್ತದೆ. ಕೆಲವ್ರು ಬೇಗ ಮಾಡ್ಕೋತಾರೆ, ಕೆಲವ್ರು ಆಮೇಲೆ ಮಾಡ್ಕೋತಾರೆ. ನೀವು ಅವ್ರನ್ನ ಲವ್ ಮಾಡಿ ಮ್ಯಾರೇಜ್ ಮಾಡ್ಕೊಳ್ರಿ, ಅಥವಾ ಮ್ಯಾರೇಜ್ ಮಾಡ್ಕೊಂಡು ಆದ್ಮೇಲೆ ಲವ್ ಮಾಡ್ರಿ, ಏನಾದರೂ ಮಾಡ್ರಿ, ಅಂತೂ ಅದೆಲ್ಲವೂ ದೇವ್ರು ಕೊಟ್ಟ ಗೆಳತಿಯೇ, ದೇವ್ರು ಕೊಟ್ಟ ಗೆಳೆಯನೇ. ಅದ್ಭುತ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಅನ್ನೋದನ್ನ ನಾವು ಯಾರು ಬೇರೆಯವರಿಂದ ಕಲಿಬೇಕಾಗಿಲ್ಲ, ಪಾಶ್ಚಾತ್ಯ ಸಂಸ್ಕೃತಿಯಿಂದ ನಾವು ಕಲಿಬೇಕಾಗಿಲ್ಲ. ಅದು ನಮ್ಮ ಧರ್ಮದಲ್ಲಿ ಇದ್ದೇ ಇದೆ. ಸಖಾಯಂ ವಿಹಿತಾಂ ದೈವೈಹಿ. ದೇವತೆಗಳು ಕೊಟ್ಟ ಗೆಳತಿ, ನೀವು ರಿಜೆಕ್ಟೇ ಮಾಡುವಂತಿಲ್ಲ. ಬೇರೆ ಗೆಳೆಯಂದ್ರೆ ಆದರೆ ಇವತ್ತು ಈ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗಕ್ಕೆ ಹೋದ್ರೆ ಅಲ್ಲೊಬ್ರು ಗೆಳೆಯರು, ಈ ಊರು ಬಿಟ್ಟು ಇನ್ನೊಂದು ಊರಿಗೆ ಸೆಟ್ಲ್ ಆಗಿ ಹೋದ್ರೆ ಅಲ್ಲೊಬ್ರು ಬೇರೆ ಗೆಳೆಯರು. ಆದರೆ ದೇವ್ರು ಕೊಟ್ಟ ಗೆಳತಿಯನ್ನು ಏನು ಬದಲು ಮಾಡ್ತೀರಿ? ದೇವರು ಕೊಟ್ಟ ಗೆಳೆಯರನ್ನು ಯಾವಾಗ ಬದಲು ಮಾಡೋರಿದ್ದೀರಿ? ದಾಂಪತ್ಯ ಅಂದ್ರೆ ಅಷ್ಟು ಮಧುರವಾದದ್ದು. ಮಾತ್ರ ಪಿತ್ರಾಚ ವಿಹಿತಾಂ ಸದಾ ಗಾರ್ಹಸ್ಥ್ಯ ಭಾಗಿನಿ. ನಮ್ಮ ಅತ್ತೆ ಮಾವ ನಮ್ಮ ತಂದೆ ತಾಯಿಂದ್ರೆ ಸಮಾನ. ಅವರು ಫಾದರ್ ಇನ್ ಲಾ, ಸಿಸ್ಟರ್ ಇನ್ ಲಾ ಅಂತಾರವ್ರು. ಅವ್ರು ನಮ್ಗೆ ಕೊಟ್ಟಿರ್ತಾರೆ. ಆಮೇಲೆ ನಮ್ಮ ತಂದೆ ತಾಯಿ, ಹೌದು ಈಕೆ ನಮ್ಮ ಮಗಳು, ನಮ್ಮ ಸೊಸೆ ಮತ್ತೆ ಅವಳು ಡಾಟರ್ ಇಲ್ಲ. ನಮ್ಮ ತಂದೆ ತಾಯಿಯಂದ್ರಿಗೆ ನಮ್ಮ ಹೆಂಡತಿ ಅವಳು ಸೊಸೆಗೆ ಮಗಳಿಗೆ ಸಮಾನಳು. ಅತ್ತೆ ಮಾವಂದರಿಗೆ ಅಳಿಯ ಅನ್ನೋನು ಸನ್ನಿಲ್ಲ, ಮಗನಂತೆ. ಇಷ್ಟು ಮಹತ್ವ ಇದೆ. ವರಯಿತ್ವ ಯಥಾನ್ಯ ನ್ಯಾಯಂ ಮಂತ್ರವತ್ ಪರಿಣೀಯಚ. ಹೇಗೆ ಮದುವೆ ಆಗುವಾಗ ಎಲ್ಲೋ ರಿಜಿಸ್ಟರ್ ಮಾಡ್ಕೊಂಡಿದ್ದಲ್ಲ, ನಾವು ಮಂತ್ರ ಆಗಿತ್ತಲ್ಲೇ. ನಾವು ನೀವೆಲ್ಲ ಮದುವೆ ಮಾಡ್ಕೊಳ್ಳುವಾಗಲೂ ಕೂಡ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡ್ಕೊಂಡೆವು. ಅಲ್ಲಿ ಮಂತ್ರಗಳನ್ನ ಅಂದಿರ್ತಾರೆ. ಇದು ನೀವು ಯಾವ ಸಂಸ್ಕೃತ ಮಂತ್ರಗಳನ್ನಾದ್ರೂ ಅಂದಿರ್ತಾರೆ, ಕನ್ನಡ ಮಂತ್ರಗಳನ್ನಾದ್ರೂ ಅಂದಿರ್ತಾರೆ. ಕೆಲವು ಕಡೆ ವಚನ ಶಾಸ್ತ್ರಗಳ ಮೂಲಕ ಆದ್ರೂ ಮದುವೆ ಮಾಡ್ತಿರ್ತಾರೆ. ಏನಾದ್ರೂ ಮಂತ್ರನೇ ಅಲ್ಲ, ದೊಡ್ಡವರ ಆಶೀರ್ವಾದನೇ ಅಲ್ಲ. ಕನ್ನಡದಲ್ಲೇ ಹೇಳ್ರಿ, ಸಂಸ್ಕೃತದಲ್ಲೇ ಹೇಳ್ರಿ, ಮಂತ್ರವೇ. ಕುಲೀನ ಶೀಲ ಸಂಪನ್ನಳಾದವಳು ನಮಗೆ ಮಕ್ಕಳನ್ನ ಕೊಟ್ಟಿದ್ದಾಳೆ. ನಾನು ಬದುಕಬೇಕು ಅಂತ ನಿನ್ನನ್ನು ಕಳಿಸೋದ, ನಾನೇ ಸಾಯೋದು? ಏನ್ ಮಾಡೋದು? ನಿತ್ಯ ಮನೋವೃತಾಂ ಕುತಯವ ಪರಿತ್ಯಕ್ತುಂ ಶಿಕ್ಷಾಮ್ಯಹಂ ಸ್ವಯಂ. ಏನ್ ಮಾಡೋದು ನಾನು ಅಂತ ಇವನು ಆ ಹೆಂಡತಿ ಬಗ್ಗೆ ಗೋಳಾಡ್ತಿದ್ದಾನೆ. ಮಗಳನ್ನು ಹೇಗೆ ಕೊಡೋದು, ಮಗನನ್ನು ಬರೀ ಕೊಡೋದ? ಅವನು ಗೋಳಾಡ. ನೋಡಿ, ಮಗಳು ಪ್ರಾಯ ಅವನಿಗೆ ಮಗಳು ದೊಡ್ಡವಳಿದ್ಲು, ಮಗ ಆಮೇಲೆ ಹುಟ್ಟಿದ್ದ ಅಂತ ಕಾಣಿಸ್ತದೆ. ಅದಕ್ಕೆ ಮಗಳ ಬಗ್ಗೆ ಮೊದಲು ಹೇಳ್ತಾನೆ. ನನಗೆ ದೇವರು ಈ ಮಗಳನ್ನು ಕೊಟ್ಟಾನೆ. ಯಾಕೆ ಕೊಟ್ಟ ಅಂದ್ರೆ ನಾಳೆ ಇದನ್ನು ಒಳ್ಳೆ ವರನ್ನು ಹುಡುಕಿ ಮದುವೆ ಮಾಡಿಕೊಡು ಅಂತ ಕೊಟ್ಟಿದ್ದಾನೆ. ನಮ್ಮ ಮನೆಯಲ್ಲಿ ಆ ಮಗುವನ್ನು ಅಡ ಇಟ್ಟಿದ್ದಾನೆ ದೇವರ. ಇನ್ನೊಂದು ಮನೆಗೆ ಹೋಗಿ ಸೇರ್ಬೇಕಾದ ಸಂಪತ್ತದ. ಅದನ್ನ ದೇವರ ಅಡ ಇಟ್ಟಿದ್ದಾನೆ. ಅದನ್ನ ನಾನು ಕಸ್ಕೊಂಡು ನನ್ನ ಕುಟುಂಬ ಉಳಿಸ್ಕೊಳ್ಳಿಕ್ಕೋಸ್ಕರ ಮಗಳನ್ನು ಬಲಿ ಕೊಡೋದ ಹೇಗೆ? ಮತ್ತೊಂದು ಕಡೆ ಅಲ್ಲೇ ಮಹಾಭಾರತ ಬೇರೆ ಬೇರೆ ವ್ಯಾಖ್ಯಾನಗಳು ಹೇಳ್ತಾರೆ. ಕನ್ಯಾ ಎಷ್ಟು ಮಹತ್ವ ಇದೆ ಅಂದ್ರೆ, ಕನ್ಯೆಯನ್ನು ಯಾವತ್ತೂ ನಮ್ಮ ಶಾಸ್ತ್ರ ನಿರ್ಲಕ್ಷ್ಯ ಮಾಡಿರಲಿಲ್ಲ. ಈ ನಡುವೆ ಕೆಲವು ಕಾಲದಲ್ಲಿ ಗಂಡು ಮಗುವಿಗೆ ಮಹತ್ವ ಬಂತು, ಹೆಣ್ಣು ಮಗುವಿನ ಅನಾದರ ಮಾಡಿ ತೊಡಗಿದೆ. ಹೆಣ್ಣುಗಳ ಜನಸಂಖ್ಯೆ ಕಡಿಮೆ ಆಯಿತು. 1000 ಪುರುಷರಿಗೆ 940, 930 ಹೀಗೆ ಜನಸಂಖ್ಯೆ ಬಂದಿದೆ. 70-80 ಹುಡುಗಿಯರ ಸಂಖ್ಯೆ ಕಡಿಮೆ ಆಗೋ ಪ್ರಸಂಗ ಬಂತು. ಆದರೆ ಶಾಸ್ತ್ರ ಹೇಳ್ತದೆ, ಕನ್ಯಾ ಉದಿತ ಬತ ಕುಲದ್ವಯ ತಾರಿಣಿ. ಒಂದು ಹುಡುಗಿ ಹುಟ್ಟಿತು ಅಂದ್ರೆ 2 ಮನೆಯನ್ನು ಬೆಳಗಲಿಕ್ಕೆ ಹುಟ್ಟಿದ ಹುಡುಗಿ ಅಲ್ವಾ. ತಾನು ಬೆಳೆದ ಮನೆ ಮತ್ತು ಬೆಳಗುವ ಮನೆ
ಎರಡೂ ಮನೆಯನ್ನು ಅದು ಬೆಳಗ್ತಿರ್ತದೆ. ಅಂಥ ಸತ್ವ ಇರ್ತದೆ ಅದು. ಹಾಗೆ ಸತ್ವವನ್ನು ತಂದೆ ತಾಯಿಂದರು ಅದಕ್ಕೆ ಶಿಕ್ಷಣವನ್ನು ಅದಕ್ಕೆ ಕೊಡಬೇಕು, ಅದು ತಗೋಬೇಕು. ಆ ಹುಡುಗಿ ತೊಗೊಂಡು ಹೋಗಿ ಆ ಥರ ಬದುಕಬೇಕು. ಯಾವ ಮನೆಯನ್ನು ಉಳಿಸುವಂತಿಲ್ಲ. ಹಾಗಾದ್ರೆ ಒಬ್ಬ ಒಳ್ಳೆ ವರನ್ನು ನೋಡಿ ಮದುವೆ ಮಾಡಿಕೊಡ್ಬೇಕಾದ ಹುಡುಗಿ ಇವಳನ್ನ ಹೇಗೆ ಬಲಿ ಕೊಡೋದೀಗ? ಹೋಗ್ಲಿ ಮಗನಿಗೆ ಬಲಿ ಕೊಡೋಣ ಅಂದ್ರೆ ಅವನನ್ನ ಕೊಡೋದೇ ಹೇಗೆ? ಅದು ಸರಿಯಾಗೋದಿಲ್ಲ. ಇಲ್ಲಿ ನೋಡ್ರಿ, ಯಯಾ ದೌಹಿತ್ರಜಾನ್ ಲೋಕಾನ್ ನಾವು ಕಳೆದ ಒಂದೆರಡು ದಿವಸದಿಂದ ನೋಡಿದ್ವಿ. ನಮಗೆ, ನಾನೊಬ್ಬ ವ್ಯಕ್ತಿ ಅಂತ ಆದರೆ ನನಗೆ ನನ್ನ ಗಂಡು ಮಗುವಿನ ಮಗು ಎಷ್ಟು ಮಹತ್ವದ್ದ, ಹೆಣ್ಣು ಮಗುವಿನ ಮಗುವು ಅಷ್ಟೇ ಮಹತ್ವದ್ದ. ಮೊನ್ನೆ ದಿವಸ ಹೇಳಿದ್ದೆ ಯಯಾತಿ ಕಥೆಯಲ್ಲಿ. ತ್ರೀಣಿ ಶ್ರಾದ್ಧೇ ಪವಿತ್ರಾಣಿ. ನಿಮ್ಮ ತಂದೆಯವರು ಶ್ರಾದ್ದ ಮಾಡ್ಲಿಕ್ಕೆ ನೀವು ಕೂತಾಗ 3 ವಸ್ತುಗಳು ಬಹಳ ಪವಿತ್ರ. ಒಂದು ದೌಹಿತ್ರ, ನಿಮ್ಮ ತಂದೆಯವರ ಮಗಳ ಮಗ ಅಂದ್ರೆ ನಿಮ್ಮ ಸೋದರಳಿಯ. ಮತ್ತೆ ಕುತಪ, ಮಧ್ಯಾಹ್ನದ ಸಮಯ ಅವಾಗ ಶ್ರಾದ್ದ ಮಾಡಬೇಕು. ಇನ್ನೊಂದು ಎಳ್ಳು. ಈ 3 ಬಹಳ ಪವಿತ್ರ. ನಮ್ಮ ತಂದೆಯವರ ಮಗನ ಮಗ, ನಮ್ಮ ಮಗ ಗಂಡು ಮಗ ಇರಬಹುದು, ವಂಶ ಮುಂದುವರಿಸೋನು ಅವನು, ನಮ್ಮ ವಂಶದ ಹೆಸರು ಹೊತ್ತು ಮುಂದುವರಿಸೋನು ಅವನು ಇರಬಹುದು. ಆದರೆ ಶ್ರಾದ್ದಕ್ಕೆ ಬರಬೇಕಾದವನು ಅವನು ಕರೆಸಬೇಕು. ಹೆಣ್ಣು ಮಗು ಅಂತ ಅಷ್ಟು ಮಹತ್ವ ಇದೆ. ಅದು ಇಲ್ಲೂ ಬಂತು ನೋಡಿ. ನನ್ನ ಮಗಳನ್ನ ಒಬ್ಬನಿಗೆ ಮದುವೆ ಮಾಡಿಕೊಟ್ಟು ಅಲ್ಲಿ ಹುಟ್ಟುವ ಒಂದು ಮಗು, ಅದು ದೌಹಿತ್ರ ಅಂತ ಕರ್ಸ್ಕೊತದೆ. ದುಹಿತ ಅಂದ್ರೆ ಮಗಳ ಮಗ. ಅದೆಲ್ಲ ಬೇಕಲ್ಲ ನನಗೆ. ಅವಳನ್ನು ಹೇಗೆ ಬಲಿ ಕೊಡ್ಲಿ? ಕೆಲವರಿಗೆ ಏನೋ ಜನ ಕೆಲವು ಸರಿ ಮಾತಾಡ್ಕೋತಾರೆ, ತಂದೆಗೆ ಮಗನ ಮೇಲೆ ಬಹಳ ಪ್ರೀತಿ ಇರ್ತದೆ, ತಾಯಿಗೆ ಮಗಳ ಮೇಲೆ ಬಹಳ ಪ್ರೀತಿ ಇರ್ತದೆ ಅಂತ ಕೆಲವರು ಅಂತಾರೆ. ಇನ್ನು ಕೆಲವರು ಅಂತಾರೆ ಹಾಗೇನಿಲ್ಲ, ಮಗಳ ಮೇಲೆ ಪ್ರೀತಿ ಹೆಚ್ಚಿರ್ತದೆ ತಂದೆಗೆ ಅಂತ ಇನ್ನು ಕೆಲವರು ಅಂತ. ಆದ್ರೆ ನಾನಂತೂ ಹಾಗೆ ಹೇಳಿಲ್ಲ. ನನಗಂತೂ ಇಬ್ಬರ ಮೇಲೂ ಸಮಾನವಾದ ಪ್ರೀತಿ ಇದೆ ಅಂತ ಆ ಯಜಮಾನ. ಇಬ್ರು ನನ್ನ ವಂಶಕ್ಕೆ ಸದ್ಗತಿಯನ್ನು ಕೊಡುವಂಥವ್ರು, ಮಗಳನ್ನು ಬಲಿ ಕೊಡೋದಿಲ್ಲ. ಹೋಗ್ಲಿ, ನಾನೇ ಏನಾದ್ರು ಬಲಿ ಕೊಟ್ಟೋಣ ಅಂದ್ರೆ ನನಗೆ ಹೋದ್ರೆ ಈ 3 ಜನರು ಬದುಕ್ತಾರೆ ಹೇಗೆ? ಇದಕ್ಕೇನು ಮಾಡೋದು? ಯಜಮಾನ ಇಲ್ಲದೆ ಹೋದ್ರೆ ಬದುಕ್ತಾರೆ ಹೇಗೆ? ಅದು ಬಹಳ ಅಸಹನೀಯವಾದ ಪರಿಸ್ಥಿತಿ ಬಂದಿದೆ ನನಗೆ. ನಾನೇನು ಮಾಡಬೇಕು? ಆಗ ಹೆಂಡತಿ, ಇಷ್ಟೊತ್ತಕ್ಕ ಹೆಂಡತಿ ಬರೀ ಅಳ್ತಿದ್ಲು. ಈಗ ಅವಳು ಮಾತಾಡ್ಲಿಕ್ಕೆ ಶುರು ಮಾಡಿದ್ಲು. ನೋಡು, ನೀನು ಒಳ್ಳೆ ಪಂಡಿತ, ಹೀಗೆಲ್ಲ ಓಡಾಡಬೇಡ. ಈಗ ಅದಕ್ಕೊಂದು ಪರಿಹಾರ ನಾನು ಹೇಳ್ತೇನೆ. ಎಲ್ಲ ಪ್ರಾಣಿಗಳು, ಎಲ್ಲ ಜೀವನು ಒಂದಲ್ಲ ಒಂದು ದಿವಸ ಸಾಯಬೇಕು. ಅದು ನಿನಗೂ ಗೊತ್ತಿದೆ, ನಾನೇನು ಹೇಳಬೇಕಾಗಿಲ್ಲ. ಈಗ ನೀನು ನನ್ನನ್ನು ಮದುವೆ ಮಾಡ್ಕೊಂಡೆ, ನಿನಗೊಂದು ಹೆಣ್ಣು ಮಗು ಆಯಿತು, ಒಂದು ಗಂಡು ಮಗುವು ಆಯಿತು. ಈಗ ನನ್ನಿಂದ ಆಗಬೇಕಾದ ಕೆಲಸ ಎಲ್ಲ ಆಯ್ತಲ್ಲ. ಒಂದು ಹೆಣ್ಣು ಮಗು ಹುಟ್ಟಿದೆ, ಒಂದು ಗಂಡು ಮಗು ಹುಟ್ಟಿದೆ. ಇನ್ನು ನನ್ನಿಂದ ಆಗಬೇಕಾದ ಕೆಲಸ ಏನಿದೆ? ನಾನೇ ಬಲಿ ಹೋಗ್ತೀನಿ ಅಂತ. ಅದ್ಭುತವಾದ ಮಾತು. ಧರ್ಮವಿಹಿತ, ಸ್ತ್ರೀಯರ ಕರ್ತವ್ಯ ಗಂಡನ ರಕ್ಷಣೆ ಮಾಡಬೇಕು, ಬೇಡ ಮಾಡ್ಬೇಕಲ್ಲ. ನಾನು ಮಾಡ್ತೇನೆ ಅದನ್ನು. ನನ್ನ ಕರ್ತವ್ಯ ನಿನಗೆ ಸುಖ ಮಾಡೋದು, ಈ ಸಂಸಾರವನ್ನು ನೋಡ್ಕೊಳ್ಳೋದು, ಇದನ್ನೆಲ್ಲ ನಾನೇ ಮಾಡ್ತೇನೆ. ಮದುವೆ ಮಾಡ್ಕೊಳ್ಳೋದು ಯಾತಕ್ಕಾಗಿ? ಸುಖ ಪಡುವುದಕ್ಕಾಗಿ ಮತ್ತು ಸಂತಾನಕ್ಕಾಗಿ. ಸುಖನೂ ಪಟ್ಟಿದ್ದಿ, ಸಂತಾನನೂ ಆಗಿದೆ, ನಾನಿನ್ನು ಹೋಗ್ತೇನೆ ಅಂತ. ಒಂದು ಕಡೆ ಮಹಾಭಾರತದಲ್ಲೇ ಮುಂದೆ ಇನ್ನೊಂದು ಕಡೆ ಈ ಗಂಡ ಹೆಂಡತಿ ಸಂವಾದ ಮತ್ತೊಂದು ಕಡೆ ಬರ್ತದೆ. ಅಲ್ಲಿ ಸ್ವಾರಸ್ಯದ 2 ಪಾರಿವಾಳಗಳ ನಡುವೆ, ಒಂದು ಗಂಡ ಪಾರಿವಾಳ, ಹೆಂಡತಿ ಪಾರಿವಾಳ, ಅವರಿಬ್ಬರ ನಡುವೆ ಬರುವಂಥ ಒಂದು ಸಂಭಾಷಣೆ ಅಲ್ಲಿದೆ. ಅದನ್ನ ಇಲ್ಲಿ ಕೋಟ್ ಮಾಡಿದರೂ ಅಡ್ಡೇ ಇಲ್ಲ. ಗಂಡನ ಮಹತ್ವ ಎಷ್ಟು ಅಂದರೆ, ಮಿತಂ ದದಾತಿ ಹಿ ಪಿತಾ, ಮಿತಂ ಮಾತಾ, ಮಿತಂ ಸುತಃ, ಅಮಿತಸ್ಯ ಹಿ ಭರ್ತಾರಂ ಕಾ ನ ಅನುಮೋದತೆ ಅಂತ. ಇಷ್ಟು ಅದ್ಭುತವಾದ ಮಾತು, ಎಲ್ಲರೂ ಕೇಳಬೇಕಾದ ಮಾತು. ನಮ್ಮ ತಂದೆ ಒಂದು ಹೆಣ್ಣು ಮಗು ಹೇಳ್ಕೊಳ್ಳೋ ಮಾತಿದೆ. ಆ ಹೆಣ್ಣು ಮಗುವಿಗೆ ಅವಳ ತಂದೆ ಎಷ್ಟು ಕೊಡ್ತಾನೆ? ಒಂದು ಸೀಮಿತ. ಆ ಹೆಣ್ಣು ಮಗು ಒಂದು 20, 22, 25, ಭಾಳ ಅಂದ್ರೆ ಈಗಿನ ಕಾಲದಲ್ಲಿ 30 ವಯಸ್ಸಾಗೋ ತನಕ ಗಂಡ ಅವಳಿಗೆ ಏನು ಕೊಡಬೇಕು ಅಂತ ಕೊಡ್ತಾನೆ. ಶಿಕ್ಷಣ ಕೊಡ್ತಾನೆ, ಉದ್ಯೋಗಕ್ಕೆ ಹಚ್ತಾನೆ, ಊಟ ಹಾಕ್ತಾನೆ, ರಕ್ಷಣೆ ಕೊಡ್ತಾನೆ ಎಲ್ಲ. ತಾಯಿನೂ ಅಷ್ಟೇ, ಅವಳು ಕೊಡೋದು ಒಂದು ಸೀಮಿತವೇ. ನಾಳೆ ಮಗ ಹುಟ್ಟಿದ ಮೇಲೆ ಅವನು ನಮ್ಮ ಜೀವನದಲ್ಲಿ ನಮ್ಗೆ ಕೊಡುವುದೆಷ್ಟು? ಅದು ಒಂದು ಸೀಮಿತವೇ. ಮಗನೋ ಮಗಳು ಹುಟ್ಟಿದರೆ ವಸ್ತುತಃ ನನ್ನ ಗಂಡ ನಮಗೇನು ಕೊಡ್ತಾನಲ್ಲ ಅದೇ ಅಮಿತ, ಉಳಿದಿದ್ದೆಲ್ಲವೂ ಸೀಮಿತ. ಆದ್ರಿಂದ ಏನೆಲ್ಲವನ್ನೂ ಕೊಡ್ತಾನೆ ಗಂಡ. ಹೆಂಡತಿ ಗಂಡನಿಗೆ ಏನೆಲ್ಲವನ್ನೂ ಕೊಡ್ತಾಳಲ್ಲ, ಹಾಗೆ ಗಂಡನು ಏನೆಲ್ಲವನ್ನೂ ಕೊಡ್ತಾನೆ.
ಕಾಮ, ಪ್ರೇಮ, ರಕ್ಷಣೆ, ಭಾವನಾತ್ಮಕ ಭದ್ರತೆ ಎಲ್ಲನೂ ಕೊಡ್ತಾನೆ. ಆ ಗಂಡನಿಗೆ ತಕ್ಕಂತೆ ನಾವು ನಡಿಬೇಕು ಅಂತ ಅವಳು. ಇದು ಬರೀ ಯಾರೋ ಒಬ್ರಿಗೆ ಒಮ್ಮುಖವಾದ ಉಪದೇಶ ಅಲ್ಲ. ಗಂಡ ಹೆಂಡತಿಗೆ ತಕ್ಕಂತೆ ನಡ್ಕೋಬೇಕು, ಹೆಂಡತಿ ಗಂಡಿಗೆ ತಕ್ಕಂತೆ ನಡ್ಕೋಬೇಕು. ಗೆಳೆಯರು ಅಂದ ಮೇಲೆ ಇವಳು ಬಾಳ ಗೆಳತಿ, ಅವನು ಬಾಳ ಗೆಳೆಯ ಅಂದಮೇಲೆ ಇಬ್ರು ಗೆಳೆತನ ಕಾಪಾಡ್ಕೊಳ್ಬೇಕು, ಅದು ಕರ್ತವ್ಯ. ಅದಕ್ಕಾಗಿ ಆ ಮುಂದೆ ಮಹಾಭಾರತದಲ್ಲಿ ಬರೋ ಒಂದು ಶ್ಲೋಕ ನಾನು ನೆನಪು ಮಾಡ್ಕೊಂಡು, ಉಳಿದವ್ರು ಕೊಡುವುದೆಲ್ಲ ಸೀಮಿತ, ಗಂಡ ಹೆಂಡತಿಗೆ ಕೊಡುವುದೇನಿದೆ ಅದು ಸೀಮಾತೀತ. ಅದಕ್ಕಾಗಿ ನನ್ನ ಕೆಲಸ ಇವತ್ತು ಆಗಿದೆ, ನನ್ನೊಂದು ಋಣ ತೀರಿಸ್ತೇನೆ. ಈ ಋಣ ತೀರಿದೆ, ಮಕ್ಕಳಾಗಿದ್ದಾರೆ ನೋಡು. ನಾನು ಅಂದ್ರೆ ಸತ್ತು ಹೋದ್ರೂ ಈ ಮಕ್ಕಳನ್ನು ನೀನು ನೋಡ್ಕೋತೀವಿ, ಗಂಡನಿಗೆ ಹೇಳಿದವರು. ಇದು ನೀನೇ ಸತ್ತರೆ ನಾನು ಹೇಗೆ ನೋಡ್ಕೊಳ್ಳೋದು? ನನ್ನ ಗತಿ ಏನು? ನಾನು ವಿಧವೆ ಆದರೆ, ಅನಾಥ ಆದರೆ ಈ ಮಕ್ಕಳನ್ನ ನೋಡ್ಕೊಳ್ಳೋದು ಹೇಗೆ? ಈ ಮಗಳ ಮೇಲೆ ಯಾರೋ ದುಷ್ಟರು ಕಂಡು ಬೀಳ್ತದೆ, ಯಾರೋ ಅವಿವೇಕಿಗಳು ಮದುವೆ ಮಾಡಿಕೊಡ್ರಿ ಅಂತ ಕೇಳ್ತಾರೆ. ನೀನಿದ್ರೆ ಯಾರಿಗೆ ಮದುವೆ ಮಾಡಿಕೊಡ್ಬೇಕು ಏನು ಅಂತ ವಿಚಾರ ಮಾಡಿ ಮದುವೆ ಮಾಡಿಕೊಡ್ತೀವಿ. ಅದೊಂದು ಉದಾಹರಣೆ ಹೇಳ್ತಾರೆ. ಬೀದಿಯಲ್ಲಿ ಒಂದು ಮಾಂಸದ ತುಂಡು ಬಿದ್ದಿದ್ರೆ ಹಕ್ಕಿಗಳೆಲ್ಲ, ನಾಯಿಗಳು, ಹಕ್ಕಿಗಳು, ಹದ್ದುಗಳೆಲ್ಲ ಕೈ ಬಡದಾಡ್ತಾರೆ. ಹಾಗೆ ಹೆಂಗಸಿಗೆ ರಕ್ಷಣೆ ಇಲ್ಲದೆ ಹೋದ್ರೆ ಪಾಪ ಅವಳಿಗೂ ತುಂಬ ಕಷ್ಟ ಆಗ್ತದೆ. ಆದ್ರಿಂದ ನೀನು ಹೋಗೋದು ಬೇಡ, ನಾನೇ ಹೋಗ್ತೇನೆ ಅಂತ ಆ ಹೆಂಡತಿ ತಯಾರಾದ. ಇಮಾಪಿಚತೆ ಬಾಲಾನ, ಇವಳು ಅನಾಥ ಆಗ್ಬಿಡ್ತಾಳೆ ಈ ಹುಡುಗಿ, ಈ ಹುಡುಗನು ಅನಾಥ ಆಗ್ತಾನೆ. ಆದ್ರಿಂದ ನೀನು ಹೋಗೋದು ಬೇಡ, ನೀನೊಬ್ಬ ಇದ್ರೆ ಎಲ್ಲ ವಿದ್ಯಾಸಂಪನ್ನನಾದಂತಹ ಯೋಗ್ಯನಾದಂಥ ಮಗನಿಗೆ, ಹುಡುಗನಿಗೆ ಅವಳನ್ನು ಮದುವೆ ಮಾಡಿಕೊಡ್ತೀವಿ. ಹಾಗೆ ಮಾಡೋಣ ನಾವು. ಇದು ಪ್ರಾಚೀನ ಕಾಲದ ಒಂದು ಪದ್ಧತಿ. ಪುತ್ರವತಿಯಾದ ಹೆಂಗಸು ಗಂಡನಿಗಿಂತ ಮೊದಲು ಸಾಯಬೇಕು, ಹಾಗೆ ಶ್ರೇಯಸ್ಕರ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಾವು ಒಂದು ಕಾಮೆಂಟ್ ಹೇಳೋನಿದ್ದೇನೆ, ಅದು ಹೇಳ್ತೇನೆ. ಅವಳು ಹೇಳೋದು ಹೇಳಿದ್ರು, ಪೂರ್ವಂ ಭರ್ತು ಪರಾಂಗತಿ. ಇವತ್ತು ಅನೇಕ ಜನ ನಾನು ಗಂಡ ಇದ್ದಾಗಲೇ ನಾನು ಬದುಕಿದ್ದು ಬಿಡು, ಸತ್ತು ಬಿಡಬೇಕು, ಆಮೇಲೆ ವಿಧವೆ ಬಾಳುವುದು ಬೇಡ ಅಂತ ಹೀಗೆಲ್ಲ ಜನ ಹೇಳೋದನ್ನು ನಾನು ಕೇಳಿದೆ. ಇದು ಒಂದು ಸಾಮಾನ್ಯವಾದ ಮಾತಷ್ಟೇ. ಆ ಮಾತಿಗೆ ಬಹಳ ಅರ್ಥ ಏನೂ ಇಲ್ಲ. ಸಾಯುವುದು ಒಂದಾ ಗಂಡ ಮೊದಲು ಸಾಯ್ತಾನೆ ಅಥವಾ ಹೆಂಡತಿ ಮೊದಲು ಸಾಯ್ತಾಳೆ. ಜಗತ್ತಲ್ಲಿ ಯಾವುದೂ ನಡೀತದೆ, ಎಲ್ಲನೂ ನಡೀತಿರ್ತದೆ. ಈ ಜಗತ್ತಲ್ಲಿ ಇದ್ದವರೆಲ್ಲರೂ ಕೂಡ, ಗಂಡಸರೆಲ್ಲರೂ ಕೂಡ ನಾನೇ ಮೊದಲು ಸಾಯಬೇಕು, ನಾನು ಹೆಂಡತಿ ಮೊದಲು ಸಾಯೋದು ಬೇಡ ಅಂತ ಗಂಡಸರು ಆಲೋಚನೆ ಮಾಡೋದು. ಹೆಂಗಸರೆಲ್ಲ ನಾನೇ ಮೊದಲು ಸಾಯಬೇಕು, ನಾನು ಸುಮಂಗಲಿಯಾಗಿ ಸಾಯ್ತೇನೆ, ನನ್ನ ಗಂಡ ಆಮೇಲೆ ಸಾಯಲಿ ಅಂತ ಆಲೋಚನೆ ಮಾಡಿದ್ರು. ದೇವರೇನು ಮಾಡಬೇಕು? ಪ್ರಶ್ನೆ ಅದಲ್ಲ. ಯಾವಾಗ ಯಾರನ್ನು ಸಾಯಿಸ್ಬೇಕು ಅಂತ ದೇವರಿಗೆ ಗೊತ್ತಿದೆ. ನಾವು ಹಿಂದೆ ಬೇಕಾದಷ್ಟು ಮರಣದ ಬಗ್ಗೆ ಆಲೋಚನೆ ಮಾಡಿ ಆಗಿದೆ. ಚಿಕ್ಕ ಮಗುವಾಗೆ ಸತ್ತೋಗ್ಬಿಡ್ತಾರೆ. ಮೊನ್ನೆ ಇದೇ ಊರಿಗೆ ನೋಡಿದೆ, ಒಂದು 10 ತಿಂಗಳಿನ ಮಗುವನ್ನು ಕಳ್ಕೊಂಡು ಒಬ್ರು ಟೀಚರ್ ಸತ್ತೋದ್ರು. ಇಲ್ಲ, ಇದಕ್ಕೆ ಮರಣ ಅನ್ನೋದು ಯಾರ ಕೈಯಲ್ಲಿದೆ? 10 ವಯಸ್ಸಿನಲ್ಲಿ ಸಾಯ್ತಾರೆ, 10 ತಿಂಗಳಲ್ಲಿ ಸಾಯ್ತಾರೆ. ಕೆಲವು ಸರಿ ಆ ಮಕ್ಕಳೇ ಸಾಯ್ತಾರೆ, ಅವಾಗ ತಂದೆ ತಾಯಿ ದುಃಖ ಪಡಬೇಕಾಗ್ತದೆ, ತಾಯಿ ಸಾಯ್ತಾಳೆ, ಮಗ ದುಃಖ ಪಡಬೇಕಾಗ್ತದೆ. ಇದೆಲ್ಲ ಜಗತ್ತಿನಲ್ಲಿ ಇತ್ತು. ಆದ್ರಿಂದ ನಾನು ಮೊದಲು ಸಾಯಬೇಕು, ಅದರಿಂದ ಒಳ್ಳೇದಾಗ್ತದೆ, ಸುಮಂಗಲಿಯಾಗಿ ಸಾಯ್ತೇನೆ, ಅವೆಲ್ಲ ಭ್ರಮೆಗಳು ಯೋಗ್ಯ ಅಲ್ಲ. ಅದಕ್ಕೆ ಶಾಸ್ತ್ರದ ಆಧಾರ ಏನಿಲ್ಲ. ಅವಳೊಂದು ಆ ಮಾತಾಡಿದ್ಲು, ವೇದವ್ಯಾಸರನ್ನು ಬರೆದ್ರು ಅಷ್ಟೇ. ವಾಸ್ತವಿಕವಾಗಿ ಅದಕ್ಕೇನು ಅರ್ಥ ಇಲ್ಲ, ಹೆಚ್ಚೇನು ಅರ್ಥ ಇಲ್ಲ. ಹೀಗೆ ಧರ್ಮಜ್ಞರು ಹೇಳ್ತಾರೆ, ಹೆಂಡತಿಯನ್ನಾದರೂ ತ್ಯಾಗ ಮಾಡಿ ಧರ್ಮ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆದ್ರಿಂದ ನೀ ಏನಾದರೂ ಮಾಡಿ ನನ್ನನ್ನು ತ್ಯಾಗ ಮಾಡು. ಒಬ್ಬ ನಮ್ಮ ಶರೀರ ಯಾವತ್ತೂ ನಾವು ಕಾಪಾಡ್ಕೋಬೇಕಂತ. ಯಾಕಂದ್ರೆ ಶರೀರ ಇದ್ರೂ ಉಳಿದೆಲ್ಲ ಕೆಲಸ, ಶರೀರವೇ ಹೋದ್ರೆ ಮಾಡ್ತೇವೆ. ಆದ್ರಿಂದ ಇನ್ನೂ ಒಂದು ನಮಗೊಂದು ಭರವಸೆ ಇದೆ ಅಂತ ಅವಳು ಏನಂದ್ರೆ, ಒಂದು ಬಂಡಿ ಅನ್ನ ತಗೊಂಡು 2 ಕೋಣ ತಗೊಂಡು ನಾನು ಅಲ್ಲಿ ಹೋಗ್ತೇನೆ, ನನ್ನನ್ನು ಹೆಂಗಸನ್ನು ನೋಡಿ ಆ ರಾಕ್ಷಸನ ಮನಸ್ಸೇನಾದ್ರು ಕರಗಬಹುದು ಅಂದಿತ್ತು. ಹೋಗೋದು ಕನ್ಯೆಯವಳು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಅಂತ ಹುಲಿ ಹೇಳ್ತಲ್ಲ, ಆ ಥರ ಈ ಹುಡುಗಿನ ನೋಡಿ, ಈ ಹೆಂಗಸನ್ನು ನೋಡಿ, ಪಾಪ ಈ ಹೆಂಗಸನ್ನ ಯಾಕೆ ಕೊಲ್ಬೇಕು ನಾನು ಅಂತ ರಾಕ್ಷಸನ ಮನಸ್ಸೇನಾದ್ರು ಕರಗಬಹುದು ಒಂದಿಷ್ಟು, ನೋಡೋಣ, ನಾನೇ ಹೋಗ್ತೇನೆ ಅಂತಂದು ಅವಳು. ಸ್ತ್ರೀಯರನ್ನು ಕೊಲ್ಲಬಾರದು ಅಂತ ಶಾಸ್ತ್ರ ಹೇಳ್ತದೆ. ರಾಕ್ಷಸರಲ್ಲೂ ಕೆಲವರಿಗೆ ಒಂದಿಷ್ಟು ಧರ್ಮಜ್ಞಾನ ಇರ್ತದೆ. ಈ ರಾಕ್ಷಸ ಹಂಗೆ ಇರ್ಬೋದಲ್ಲ, ಪಾಪ ಅವಳ ಆಲೋಚನೆ. ಆಯ್ತು, ಎಲ್ಲ ಸುಖ ಅನುಭವಿಸಿದ್ದೇನೆ, ಇನ್ನೇನು ವಿಚಾರ ಮಾಡಬೇಕಾಗಿಲ್ಲ, ಕಳಿಸು, ನನ್ನನ್ನು ಕಳಿಸು. ಹೀಗೆ ಮಾಡೋದ್ರಿಂದ ಪಾಪ ಏನಿಲ್ಲ. ಒಂದು ಕೆಲಸ ಮಾಡು, ಇನ್ನೊಂದು ಮದುವೆ ಮಾಡ್ಕೊ. ಹೆಂಗಸು ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಕಷ್ಟ, ನೀನು ಇನ್ನೊಂದು ಮದುವೆ ಮಾಡ್ಕೊ, ಅದೇನು ಅಪರಾಧ ಏನಲ್ಲ. ಬ್ರಾಹ್ಮಣನಿಗೆ ದಿಕ್ಕೆ ತೋರಿಸಿದಂತ ಆ ಹೆಂಡತಿಯನ್ನು ಬಾಚಿ ತಪ್ಕೊಂಡಂತ.
ಕುಂತಿ ನೋಡ್ತಾನೆ ಇದ್ದಾಳೆ. ಮತ್ತಷ್ಟು ಇಬ್ರು ಒಳ್ಳೆಗೆ ಶುರು ಮಾಡಿದ್ರು. ಈಗ ಮುಂದಿನ ಸಂಜೆ ಆ ಹುಡುಗಿದು, ಆ ಹುಡುಗಿ ಮಾತಾಡೋಕ್ಕೆ ಶುರು ಆಯ್ತು. ನೀವ್ಯಾಕೆ ಇಷ್ಟು ಹೇಳ್ತಿದ್ದೀರಿ? ನಿಮ್ಮ ಕಷ್ಟ ದುಃಖ ನೋಡ್ಲಿಕ್ಕೆ ಬೇರೆ ಯಾರೇನಿಲ್ಲ, ನಾನಿದ್ದೀನಲ್ಲ, ನಾನು ಕೊಡ್ತೇನೆ, ನಾನು ಇದಕ್ಕೊಂದು ತ್ಯಾಗ ಮಾಡ್ತೇನೆ, ಆಯ್ತಾ? ನಾನು ಹೇಳ್ತೀನಿ, ಅದನ್ನು ಕೇಳಿ ಮೊದಲು. ಒಂದು ದಿವಸ ನನ್ನನ್ನು ನೀವು ಮದುವೆ ಮಾಡಿ ಕೊಡ್ಬೇಕಾ? ನಾನು ಸಿದ್ಧ ಇದ್ದೇನೆ, ನಿಮ್ಮ ಕರ್ತವ್ಯ ಅಲ್ಲ, ಅದರಿಂದ ಯಾಕೆ ಸಂಶಯ ಪಡ್ತೀರಿ? ನನ್ನನ್ನು ಕಳಿಸಿ. ಈಗ ಮಕ್ಕಳನ್ನ ಯಾಕೆ ಪಡ್ಕೋತಾರೆ? ಸಂಸ್ಕೃತದಲ್ಲಿ ಪುತ್ರ ಅಂತಾರಲ್ಲ, ಅಲ್ಲಿ ಒಂದು ಅರ್ಥ ಇದೆ. ಅದೇನೆಂದ್ರೆ, ಪುತ್ ಅಂದರೆ ನರಕ, ಆ ನರಕದಿಂದ ಅಂದ್ರೆ ತ್ರಾಣ, ರಕ್ಷಣೆ ಕೊಡುವವನಿಗೆ ಪುತ್ರ ಅಂತಾರೆ. ಪುತ್ರ ಅಂದ್ರೆ ಹೆಚ್ಚು ಕಡಿಮೆ ಅದೇ ಅರ್ಥ. ಅದೇನೇ ಇದ್ರೂ ಮಕ್ಕಳು ತಂದೆ ತಾಯಿಂದ ತೀರ್ಕೊಂಡ ಮೇಲೆ ಈ ಮಕ್ಕಳು ಹೋಗಿ ಅವ್ರಿಗೆ ಕಾಶಿಗೆ ಹೋಗಿ ಎಲ್ಲೋ ಹೋಗಿ ಪಿಂಡ ಪ್ರದಾನ ಮಾಡ್ತಾರೆ. ವರ್ಷಕ್ಕೊಂದ್ಸರಿ ಪಿಂಡ ಪ್ರದಾನ ಮಾಡುವ ಸಂಪ್ರದಾಯ ಇಲ್ಲದೆ ಹೋದ್ರೂ ವರ್ಷಕ್ಕೊಂದ್ಸರಿ ಅಲ್ಲಿ ಹೋಗಿ ಅವರ ಸತ್ತ ಸ್ಥಳದಲ್ಲಿ, ಸಮಾಧಿ ಸ್ಥಳದಲ್ಲಿ ನೀರು ಹಾಕ್ತಾರೆ. ತಂದೆ ತಾಯಿಗಳ ಹೆಸರಲ್ಲಿ ಏನೋ ಅನ್ನದಾನ ಮಾಡ್ತಾರೆ, ಏನೋ ಮಾಡ್ತಾರೆ. ಅಂತೂ ಇವರು ಮಾಡಿದ್ರಿಂದ ತಂದೆ ತಾಯಿಯಂದ್ರಿಗೆ ಒಂದಿಷ್ಟು ಆ ಪುಣ್ಯದ ಫಲ ಲಭಿಸ್ತದಲ್ಲ. ಅಂತೂ ನೀವು ನಮ್ಮಿಬ್ಬರನ್ನು ಪಡೆದದ್ದು ಯಾಕೆ? ಹುಡುಗಿ ಅಂತಾಳೆ, ಸದ್ಗತಿಗಾಗಿ. ಮತ್ತು ಅದನ್ನು ಈಗಲೇ ಮಾಡಿಬಿಡ್ತೇನೆ, ನನ್ನ ಜೀವನ ಬಲಿದಾನ ಮಾಡ್ತೇನೆ, ಅದನ್ನ ಈಗಲೇ ನೀವು ಸದ್ಗತಿ ಆಗಲಿ, ಒಳ್ಳೇದಾಗಲಿ, ನನ್ನನ್ನೇ ನೀವು ನಂಬಿರಿ ಅಂದವಳು. ನನ್ನಲ್ಲಿ ಒಬ್ಬ ಮಗ ಹುಟ್ಟಬೇಕು, ಅವನನ್ನು ನೀವು ಶ್ರಾದ್ದಕ್ಕೆ ಕರಿಬೇಕು, ಅದೆಲ್ಲ ಮುಂದಿಂದಾಯ್ತು. ಈಗ ನಾನು ಬದುಕಿರುವಾಗ ಏನು ಮಾಡ್ತೇನೆ ಅದನ್ನು ಮಾಡ್ತೇನೆ. ನನಗೊಂದು ಮದುವೆ ಆಗಬೇಕು, ಆಮೇಲೆ ಮಕ್ಕಳಾಗಬೇಕು, ಅದಕ್ಕಿಂತ ಕಾಯೋದು ಯಾಕೆ? ಈಗಲೇ ಮಾಡ್ತೇನೆ. ಇವನು ಭಾಳ ಚಿಕ್ಕವನು ಹುಡುಗ, ಅದರಿಂದ ನಾನೇ ಹೋಗ್ತೇನೆ. ನೀವಿಬ್ರು ಅಣ್ಣ ತಮ್ಮ ಗಂಡ ಹೆಣ್ಣಂದ್ರಿಗೆ ಏನಾದರೂ ಆದರೆ ನಮ್ಮನ್ನು ನೋಡ್ಕೊಳ್ಳೋರು ಯಾರು? ಅದು ಬೇಡ. ನಾನೊಬ್ಬ ಸತ್ತರೆ ಏನು ತೊಂದರೆ ಇಲ್ಲ, ಅದರಿಂದ ನಾನು ಸಾಯ್ಲಿಕ್ಕೆ ಸಿದ್ಧ ಇದ್ದೀನಿ, ನನ್ನ ಕಳಿಸಿ. ಹೇಗೆ ಶಾಸ್ತ್ರ ಇದೆ ಅಂದರೆ, ಆತ್ಮ ಪುತ್ರ, ಮಗ ಅಂದರೆ ಯಾರು? ನಾನೇ ಮಗ. ತಂದೆ ಒಂದು ತುಣುಕದ ಮಗ. ಅವಳೊಂದು ಮಾತು ಹೇಳ್ತಾಳೆ ಆ ಥರ, ಅದಕ್ಕೆ ಮತ್ತೆ ನಾನು ಕಾಮೆಂಟ್ ಹೇಳ್ತೇನೆ. ಈಗ ನಿನ್ನ ಗಂಡು ಮಗುವನ್ನು ನೀವು ಬಿಡುವಂತಿಲ್ಲ, ಯಾಕಂದರೆ ಅದು ನೀನು ಅಂದರೆ ಬೇರೆ ಅಲ್ಲ, ಮಗು ಬೇರೆ ಅಲ್ಲ. ಸರಿ, ನಿನ್ನ ಹೆಂಡತಿಯನ್ನು ಅಂದರೆ ನಮ್ಮ ತಾಯಿಯನ್ನು ನೀನು ಕಳಿಸ್ಬೇಕಂದ್ರೆ ಬೇಡ, ಅವಳು ನಿನಗೆ ಗೆಳತಿ, ನೀನು ಅವಳಿಗೆ ಗೆಳೆಯ, ಅದನ್ನು ಬಿಡಿಸುವಂತಿಲ್ಲ, ಅದು ಬೇಡ. ಇನ್ನು ಇರೋದು ನಾನೊಬ್ಬಳು ಉಳಿದ ಕೃತ್ಸಂತು ದುಹಿತ ಹಾಕಿಲ್ಲ. ಈ ಹೆಣ್ಣು ಮಗಳು ಅಂತ ಏನಿದ್ದಾಳಲ್ಲ, ಅವಳು ಇಂಥದ್ದೊಂದು ಸಮಸ್ಯೆಗೆ ಒಂದು ಮೂಲ. ಅವಳು ತಾನು ಹೇಳ್ಕೊಂಡ್ರು ಅಷ್ಟೇ. ನಿಮಗೆ ಯಾವತ್ತು ಗಂಡ ಹೆಣ್ಣಂದ್ರಿಗೆ, ತಂದೆ ತಾಯಂದ್ರಿಗೆ ನಾನು ದುಃಖ ಕೊಡುವವಳೆ ಎಂದರೆ ಒಂದು ಮನೆ ಬಿಟ್ಟು ಹೋಗ್ಬೇಕಲ್ಲ, ಆಗ ಅವಳು ಹೇಳ್ಕೊಂಡ್ರು. ಅದನ್ನ ಹೋಗ್ಲಿಕ್ಕೆ ರೆಡಿ ಇದ್ದೇನೆ, ಈಗ ಕಳಿಸಿಬಿಡ್ರಿ ನನ್ನ. ನೀವೇ ಸತ್ತರೆ ನಾವು ತಬ್ಬಲಿಗಳಾಗಿಬಿಡ್ತೀವಿ, ಅದು ಬೇಡ. ಅದರಿಂದ ಎಂದೋ ಮುಂದೆ ನನ್ನನ್ನು ಬೇರೆ ಯಾರಿಗೂ ಮದುವೆ ಮಾಡಿಕೊಟ್ಟು ನೀನು ಪ್ರಯತ್ನ ಅಷ್ಟೆಲ್ಲ ಆಲೋಚನೆ ಮಾಡೋದಕ್ಕಿಂತ ಇವತ್ತೇ ಕಳಿಸಿಬಿಡು. ನೀನೇ ಸ್ವರ್ಗಾರೋಹಣ ಮಾಡಿಬಿಟ್ರೆ ನಾವೆಲ್ಲೋ ಭಿಕ್ಷೆ ಬೇಡ್ತಾ ನಾಯಿ ಬೆಕ್ಕುಗಳಂತ ಅಲೆದಾಡಬೇಕಾಗ್ತದೆ. ಅದನ್ನು ಕಳಿಸ್ರಿ ಅಂತ ಮಗಳು ತಯಾರಾಗಿ ನಿಂತು. ಮತ್ತೆ ಆ ಬ್ರಾಹ್ಮಣಿ ಇಬ್ರು ಗೋಳಾಡಲಿಕ್ಕೆ ಶುರು ಮಾಡಿದ್ರು, ಇನ್ನೇನು ಮಾಡಬೇಕು ಅಂತೇಳಿ. ಈ ದಿನದ ಹುಡುಗ ನೋಡ್ತಾ ಕೂತಿತ್ತು. ಅದೇನನ್ನಿಸ್ತು, ಅಳಬೇಡ್ರಿ ಅಂತ ಎಲ್ಲರಿಗೂ ಸಮಾಧಾನ ಹೇಳಿತ್ತು. ಏನು ಮಾಡಬೇಕು ಅಂದರೆ, ರಾಕ್ಷಸನಿಗೆ ಇಷ್ಟೆಲ್ಲ ಹೆದರ್ತೀರ ನೋಡ್ರಿ, ನನ್ನ ಕೈಲಿ ದರ್ಬೆ ಇದೆ, ಬ್ರಾಹ್ಮಣರ ಮನೆ ಬೇಕಾಗಿ ದರ್ಬೆ ಬಿದ್ದಿತ್ತು, ಅದೆತ್ತು ಹಿಡಿತು. ಅದನ್ನೇ ಹಿಂಗೆ ಎತ್ತು ಹಿಡಿದು ಈ ದರ್ಬೆಯಿಂದ ಆ ರಾಕ್ಷಸನ ಕೊಂದು ಬಿಡ್ತೀನಿ ಅಂತದ ಆ ಮಗು. ಅವಾಗ ಅದು ಹೇಳಿದ ಕೂಡಲೇ ಇವರೆಲ್ಲರಿಗೂ ಒಂದ್ಸರಿ ಆ ದುಃಖದ ಒಳಗೇನೆ ಏನೋ ಒಂದು ಸಮಾಧಾನ ಆಯಿತು. ಎಲ್ಲರೂ ಮನಸಾರೆ ನಕ್ರು. ಇದು ಒಂದು ಶುಭ ಶಕುನವಾಗಿ ಕಂಡಿತ್ತು ಈ ಕುಂತಿಗೆ. ರಾಕ್ಷಸನ ಸಂಹಾರ, ಅವಳು ಅದನ್ನೇ ಆಲೋಚನೆ ಮಾಡಿ ಬಂದಿದ್ಲು. ಈ ಮಗು ರಾಕ್ಷಸನ ಕೊಂದು ಬಿಡ್ತೀನಿ ಅಂತಿದೆಯಲ್ಲ, ಮಾಡಿಬಿಡೋಣ ಅಂತ ಬಂದವಳು. ಅದು ಒಳಗೆ ಬಂದು ಅವರಿಗೆಲ್ಲ ಸಮಾಧಾನ ಆಗೋ ಮಾತು ಹೇಳಿದ್ರು. ಆಯಿತು, ಯಾಕೆ ಅಳ್ತಿದ್ದೀರಿ ಅಂತ ನಾನು ಪರಿಹಾರ ಮಾಡಿಕೊಡ್ತೇನೆ. ಅವನಂದ, ಹೌದಮ್ಮ ಒಳ್ಳೆ ಮಾತಾಡ್ತಿದ್ದಿ, ಆದರೆ ನಮ್ಗೆ ಇವತ್ತು ಬಂದಿರೋ ದುಃಖ ಇದೇನು ಮನುಷ್ಯರು ಪರಿಹಾರ ಮಾಡುವ ದುಃಖವಾಯಿಲ್ಲ. ಹೇಗೆ ಇವರು ಪಂಚಪಾಂಡವರು ಇಷ್ಟು ಪರಾಕ್ರಮಗಳು, ಪಾಪ ಅವನಿಗೇನು ಗೊತ್ತು. ಒಬ್ಬ ಬಕಾತ್ ರಾಕ್ಷಸ ಇದ್ದಾನೆ, ಅದೆಲ್ಲ ಕಥೆ ಹೇಳಿದ್ದವಳು, ನಾವೊಂದು ಮೊದಲೇ ಹೇಳಿದ್ವಿ. ಒಂದೊಂದು ಸಂಸಾರದವರು ಒಂದೊಂದು ದಿವಸಕ್ಕೆ ಆಹಾರ ಒಯ್ಯಬೇಕು. 2 ಕೋಣ, 1 ಬಂಡಿ ಅನ್ನ, ಒಬ್ಬ ಮನುಷ್ಯ, ಇದನ್ನೆಲ್ಲ ಒಯ್ಯಬೇಕು. ರಾಜ ಅಂತ ಇದ್ದಾನೆ, ಅವನೇನು ಉಪಯೋಗ ಇಲ್ಲ. ಈಗ ನಾವೇನು ನಮ್ಮ ಆಹಾರ ಕೊಡದೆ ಹೋದರೆ ಊರಿನವರೆಲ್ಲ ವಿರೋಧ ಮಾಡ್ತಾರೆ, ಎಲ್ಲರೂ ಒಂದು ಪಾಲಿಸ್ಕೊಂಡು ಬಂದಿದ್ದಾರೆ. ನಾವೇನು ಮಾಡಬೇಕು? ಅದಕ್ಕಾಗಿ ಇವತ್ತು ನಮ್ಮ ಸರದಿ ಬಂದಿದೆ,
ಅನುಭವಿಸಬೇಕಾದ ಸ್ಥಿತಿ ಇದೆ. ನಾನು ಆವಾಗಲೇ ಹೇಳಿದ್ದೆ, ನಾವು ಊರು ಬಿಟ್ಟು ಬಿಡೋಣ ಅಂತ. ನೀವು ಈ ಊರಿಂದ ಊರಿಗೆ ಹೊರಟ್ರೆ, ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗಿದ್ರೆ ನಮ್ಮನ್ನ ಯಾರು ಕೇಳೋರಿದ್ರು? ಆವಾಗ ಯಾರು ಕೇಳ್ತಿರ್ಲಿಲ್ಲ. ಆರಾಮಾಗಿ ಹೋಗ್ಬೋದಿತ್ತು, ಒಳ್ಳೆ ರಾಜ ಇರೋಲ್ಲಿ ಬದುಕಬಹುದಿತ್ತು. ಈ ದುಷ್ಟ ರಾಜ ಇರೋಲ್ಲಿ ಬದುಕ್ತಿದ್ದೀವಿ, ಅವನಿಗೆ ನಮ್ಮನ್ನು ರಕ್ಷಿಸೋ ಯೋಗ್ಯತೆ ಇಲ್ಲ. ಆದ್ರಿಂದ ಒಂದು ಒಳ್ಳೆ ಯಾವ್ದಾದ್ರು ಊರಿನಲ್ಲಿ ಸೆಟ್ಲ್ ಆಗಬೇಕು ಅಂತಿದ್ರೆ ಅಲ್ಲಿ ರಾಜರು ಆಡಳಿತಗಾರರು ಒಳ್ಳೆಯವರು ಇದ್ದಾರೋ ಇಲ್ಲೋ ನೋಡಿ ಸೆಟ್ಲ್ ಆಗಬೇಕು, ಆಮೇಲೆ ಮದುವೆ ಮಾಡ್ಕೊಳ್ಬೇಕು. ಹಾಗಿದೆ ಎಲ್ಲ ನಡೀತದೆ. ನಾವು ಅದು ಮೊದಲು ಆಲೋಚನೆ ಮಾಡಲಿಲ್ಲ, ಇವತ್ತು ಈ ದುಸ್ಥಿತಿ ಬಂದಿದೆ ಅಂತ ಗೋಳಾಡಿದೆ. ಆಪತ್ತಿ ಸಿಕ್ಕಿದ್ದೇನೆ, ಆಯಿತು, ಉಳಿದೆಲ್ಲ ತಯಾರಿ ಮಾಡ್ತೇನೆ. ಆದರೆ ಇನ್ನೊಬ್ಬ ಮನುಷ್ಯನ ಯಾರನ್ನಾರು ಈ ದುಡ್ಡು ಕೊಟ್ಟು ಕೊಂಡುಕೊಂಡು ಅವನನ್ನು ಕಳಿಸೋ ಶಕ್ತಿಯೂ ನನಗಿಲ್ಲ. ಏನು ಮಾಡ್ಬೇಕು ನಾನು? ಇವರೆಲ್ಲ ಆದ್ರಿಂದ ಈಗ ಕೊನೆಗೊಂದು ನಿರ್ಣಯಕ್ಕೆ ಬಂದಿದ್ದೀವಿ. ಏನಂದ್ರೆ ನಾನು, ಗಂಡ, ಹೆಂಡತಿ, ಮಗ ಎಲ್ಲರೂ ಸೇರಿ ಹೋಗಿಬಿಡೋಣ. ಅದೇ ಒಂದು ದೊಡ್ಡ ಪರಿಹಾರ. ಎಲ್ಲರೂ ಅವನೊಂದು ಬೋನಸ್ ಆಯ್ತಲ್ಲ ರಾಕ್ಷಸನಿಗೆ. ಒಂದು ಬೇಕು ಅಂತ ಕೇಳಿದಾಗ 3 ಜನ ಎಕ್ಸ್ಟ್ರಾ ತಿಂದು ಸಂತೋಷ ಪಡಲಿ. ಆವಾಗ ಕುಂತಿ ಹೇಳಿದ್ಲು, ಏನೂ ವಿಚಾರ ಮಾಡಬೇಡ, ನಾವು ಒಂದು ಪರಿಹಾರ ಆಲೋಚನೆ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ನಿನಗೆ ಒಬ್ಬನೇ ಮಗ ಇದ್ದಾನೆ, ಹರಿಯಕ್ಕೆ ಬಂದ ಮಗಳಿದ್ದಾಳೆ, ಯಾರೂ ಹೋಗಬೇಡ. ನಿನ್ನ ಹೆಂಡತಿನೂ ಹೋಗೋದು ಬೇಡ, ನೀನು ಹೋಗೋದು ಬೇಡ. ನನಗೆ 5 ಜನ ಮಕ್ಕಳಿದ್ದಾರೆ, 5 ಜನ ಮಕ್ಕಳಲ್ಲಿ ಒಬ್ಬರನ್ನ ನಿನ್ನ ಹತ್ರ ಕಳಿಸ್ತೀನಿ. ಅವಾಗ ಅವನು, ನೋಡಮ್ಮ, ನೀವು ನಮ್ಮನೆಗೆ ಬಂದು ಬಾಡಿಗೆ ಇದ್ದೀರಿ, ಬಾಡಿಗೆ ಏನಿರಲಿಲ್ಲ, ನಮ್ಮಲ್ಲಿ ಆಶ್ರಯ ಕೇಳ್ಕೊಂಡು ಬಂದಿದ್ದೀರಿ, ನಿಮ್ಮನ್ನು ಕಳಿಸೋದನ್ನು ನನಗೂ ಚೆನ್ನಾಗಿರಲ್ಲ, ಬೇಡ, ಸ್ವಾರ್ಥಕ್ಕಾಗಿ ನಾನು ಹೇಗೆ ಬಲಿ ಕೊಡಲಿ? ಇದು ಇನ್ನೊಬ್ಬರನ್ನ ಬಲಿ ಕೊಡೋದು ಅಷ್ಟು ಯೋಗ್ಯವಾದ ಕಾರಣ ಅಲ್ಲ, ಅದರಿಂದ ಇದು ಬೇಡ. ಅದರಲ್ಲೂ ಜ್ಞಾನಿಯಾದ ಒಬ್ಬ ವ್ಯಕ್ತಿಯನ್ನು ಬಲಿಯಲು, ಅವನೊಬ್ಬ ಜ್ಞಾನಿ, ಭೀಮಸೇನ ದೊಡ್ಡ ಪಂಡಿತ ಅಂತ ಇವನಿಗೆ ಕಾಣಿಸಿತ್ತು. ಅದರಿಂದ ಈ ಥರದ್ದು ನಾನು ಪಾಪ ಕಟ್ಕೊಳ್ಳೋದಿಲ್ಲ, ಬೇಡ. ಮನೆಗೆ ಬಂದಿದ್ದೀರಿ, ನಿಮ್ಗೆ ರಕ್ಷಣೆ ಕೊಡಬೇಕಾದ ನನ್ನ ಕರ್ತವ್ಯ, ಮಾಡೋದು ಬೇಡ. ಇದು ಆಪತ್ತಿನಲ್ಲೂ ಇಂಥ ಅನಾಚಾರ ನಾವು ಮಾಡಬಾರ್ದು. ಆದ್ರಿಂದ ನಾನೇ ಸಪತ್ನೀಕನಾಗಿ ಕುಟುಂಬ ಸಮೇತನಾಗಿ ಬಲಿ ಹೋಗಿಬಿಡ್ತೇನೆ ಅಂತ ಅವನು ಮತ್ತೆ ಹಠ ಹಿಡಿದ. ಆವಾಗ ಅವಳಂದು, ನೋಡು, ನೀನು ಒಬ್ಬ ಪಂಡಿತ, ನೀನು ರಕ್ಷಣೆ ಮಾಡಬೇಕು ಅಂತ ನಂದು ಜವಾಬ್ದಾರಿ ಇದೆ ಅಂತ ಅವಳು ತನ್ನ ವಾದ ಮುಂದುವರಿಸಿದ್ಳು. 5 ಜನ ಮಕ್ಕಳಿದ್ದಾರೆ, ನೋಡು, 5 ಜನ ಮಕ್ಕಳ ಬಗ್ಗೆ ಒಬ್ಬನ ಕಳಿಸ್ತೀನಿ ಅಂದರೆ ಒಬ್ಬ ಮಗನ ಬಗ್ಗೆ ನಂಗೇನು ಪ್ರೀತಿ ಇಲ್ಲ ಅಂತ ತಿಳ್ಕೊಬೇಡ ನೀನು. 5 ಅಲ್ಲ 100 ಜನ ಮಕ್ಕಳಿದ್ರು 100 ಜನದ ಬಗ್ಗೆನೂ ನಂಗೆ ಸಮಾನವಾದ ಪ್ರೀತಿ ಇರ್ತಿತ್ತು. ಅದರಿಂದ ಏನೂ ವಿಚಾರ ಮಾಡಬೇಡ. ನಾನು ಪ್ರತಿನಿಧಿಯಾಗಿ ಕಳಿಸ್ತೇನೆ ಹೊರತು ಬಲಿ ಕೊಡ್ತೇನೆ ಅಂತ ಹೇಳಲಿಲ್ಲ. ಯಾಕೆಂದರೆ ನನ್ನ ಮಗ ಅತ್ಯಂತ ಬಲಿಷ್ಠ, ಅವನಿಗೆ ಅನೇಕ ಮಂತ್ರಸಿದ್ಧಿ ಇದೆ. ಭೀಮಸೇನ ಅಂತ ಹೇಳಲಿಲ್ಲ ಅವಳು. ಎಲ್ಲ ನಾನು ಅನೇಕ ಸರಿ ಎಷ್ಟೊತ್ತು ದೊಡ್ಡ ದೊಡ್ಡ ರಾಕ್ಷಸರನ್ನ ಅವನು ಕೊಂದೇ ಇದ್ದಾನೆ, ನಂಗೆ ಅದೆಲ್ಲ ಗೊತ್ತಿದೆ. ಆದ್ರಿಂದ ನೀನು ಹೆದರಬೇಡ ಅಂತ ಹೇಳಿ ಅವನಿಗೆ ಒಪ್ಸಿದ್ಲು. ಆದರೆ ಒಂದು ವಿಷಯ, ನೀನು ಈ ಮಗನೇ, ನನ್ನ ಮಗನೇ, ಕುಂತಿ ಏನು ಇಲ್ಲಿ ಮನೆಗೆ ಬಂದು ಆಶ್ರಯ ತಗೊಂಡಿದ್ರಳೆ, ಬಾಡಿಗೆಗೆ ಬಂದವರು, ಇವ್ರ ಮಗನೇ ಬಕಾಸುರನ ಕೊಂದ ಅಂತ ಮಾತ್ರ ಯಾರಿಗೂ ಹೇಳಬೇಡ. ಅವಳ ಆಲೋಚನೆ ಏನಿತ್ತು ಅಂದರೆ ದುರ್ಯೋಧನಾದಿಗಳಿಗೆ ತಿಳಿಬಾರದು ಅಂತ. ದುರ್ಯೋಧನಾದಿಗಳಿಗೆ ತಿಳಿದಾಗ ಗೂಢಚಾರ ಮತ್ತೆ ಬೆನ್ನು ಹತ್ತಾರೆ. ಅದಕ್ಕೆ ಅವಳು ಏನು ಮಾಡಿದ್ಲು, ನನ್ನ ಮಗನಿಗೆ ಮಂತ್ರಸಿದ್ಧಿ ಇದೆ, ಅದ್ರ ಮೂಲಕ ಕೊಲ್ತಾನೆ. ಆದರೆ ಅದು ಯಾರ್ಯಾರು ತಿಳಿದು ಬಿಟ್ರೆ ಆ ಮಂತ್ರಸಿದ್ಧಿ ಹೋಗಿಬಿಡ್ತದೆ. ನೀವು ಎಲ್ಲರೂ ಬಾಯಿ ಬಿಟ್ರೆ ಆ ಮಂತ್ರ ಮತ್ತೆ ಹೋಗ್ತದೆ, ನೀವೆಲ್ಲರೂ ಕಥೆ ಕೇಳಿರ್ತೀರಿ, ಆ ಥರದ್ದು. ಆವಾಗ ಭಾರಿ ಆನಂದ ಆಯ್ತು ಅವ್ರಿಗೆ. ಬಾಯಲ್ಲಿ ಕಿವಿಗೆ ಬಾಯಿಗೆಲ್ಲ ಅಮೃತವೇ ಸುರಿದಂಗೆ ಆಯ್ತು. ಅವರು ಎದ್ದು ನಿಂತರು, ಕುಂತಿಗೆ ನಮಸ್ಕಾರ ಮಾಡಿದರು. ಆಯ್ತು, ಎಲ್ಲ ಹಾಗೇ ಆಗಲಿ ಅಂತ ಹೇಳಿದ್ರು. ಇವನು ಬಂದು ಭೀಮಸೇನಿಗೆ ಅಂದರೆ ಹೇಳಿದ್ರು. ಇವನಿಗೂ ಭಾರಿ ಆನಂದ ಆಯಿತು. ಅಷ್ಟೊತ್ತಿಗೆ ಇವರೆಲ್ಲ ಬಂದರು, 4 ಜನ ಬಂದವರು. ಭೀಮಸೇನ ಅಲ್ಲೇ ಕೂತಿದ್ನಲ್ಲ, ಅವನಿಗೆ ಭೀಮಸೇನ ಅವನ ಕಡೆ ಆರಾಮಾಗಿ ಕೂತಿದ್ದ, ಭಾರಿ ಆನಂದ ಅವನ ಮುಖದಲ್ಲಿ ಕಾಣಿಸ್ತಿತ್ತು. ಧರ್ಮರಾಜನಿಗೆ ಡೌಟ್ ಬಂತು, ಏನೋ ಭೀಮಸೇನ ಹೊಸ ಆಲೋಚನೆ ಏನೋ ಹೂಡಿದ್ದಾನೆ, ಏನು ಮಹಾಕಾರ್ಯ. ಅವಾಗ ಕುಂತಿ ಎಲ್ಲ ಹೇಳಿದ್ರು. ಅವನಿಗೆ ಧರ್ಮರಾಜನ ಸಿಟ್ಟು ಬಂತು, ಎಂಥ ಕೆಲಸ ಮಾಡಿದ್ರು ನಾವು. ಈ ಭೀಮಸೇನನ್ನ ಅರ್ಜುನನನ್ನು ನಂಬಿ ನಾಳೆ ಆ ಕೌರವರ ವಿರುದ್ಧ ಹೋರಾಟ ಮಾಡಬೇಕು, ನಮ್ಮ ಸಾಮ್ರಾಜ್ಯದ ಪಾಲ್ ನಾವು ಕಳ್ಕೊಳ್ಬೇಕು. ಯಾವನೋ ನೀಚ ರಾಕ್ಷಸನ ಬಾಯಿಗೆ ಈ ಭೀಮಸೇನ ಬಲಿ ಕೊಟ್ರೆ ನಮ್ಮ ಗತಿ ಏನು, ನಮ್ಮ ಸಾಮ್ರಾಜ್ಯ ಏನು, ನಮ್ಮ ಪಾಲ್ ಏನು ಅಂತ ಅವನು ಆಕ್ಷೇಪ ಮಾಡಿದ. ಬೇರೆಯವ್ರ ಸಲುವಾಗಿ ನಮ್ಮ ಮಗನ ಬಲಿ ಕೊಡಬೇಕು ಅಂತ ಹೊರಟಿದೆಯಲ್ಲ, ಇದೇನು ಶಾಸ್ತ್ರ ಸಮ್ಮತವ? ಮಾಡಬೇಡ ಹೀಗೆ. ಭೀಮಸೇನ ಪರಾಕ್ರಮಕ್ಕೆ ಹೆದರಿ ದುರ್ಯೋಧನ, ದುಶ್ಯಾಸನ, ಶಕುನಿ ಯಾವತ್ತು ರಾತ್ರಿಯಲ್ಲಿ ಬೆಚ್ಚಿ ಬೀಳ್ತಿರ್ತಾರೆ. ಅಂತ ಮಗನನ್ನೇ ಬಲಿ ಕೊಟ್ರೆ ಮತ್ತೆ ನಮ್ಮ ಕಡೆ ಒಂದು ದೊಡ್ಡ ಸೇನಾಪತಿಯನ್ನು ನಾವು ಬಿಟ್ಕೊಟ್ಟಾಗಾಯ್ತಲ್ಲ, ಇದು ಹೇಗೆ ಮಾಡ್ತೇವೆ? ಬೇಡ. ನೋಡಿ,
ಆ ಕುಂತಿಗೆ ಮಗನ ಬಗ್ಗೆ ಎಷ್ಟು ಧೈರ್ಯ ಇದೆ. ಅಲ್ಲಿ ಮಹಾಭಾರತದ ಆರಂಭದಲ್ಲಿ ವೇದವ್ಯಾಸರು ಹೇಳ್ತಾರೆ, ಯಾಕೆ ಮಹಾಭಾರತ ಬರೆದ ಅಂದ್ರೆ ಈ ಧೃತರಾಷ್ಟ್ರ ಮಕ್ಕಳು ನೀಚತನ ಅದನ್ನು ವರ್ಣನೆ ಮಾಡಿದ್ದೀನಿ. ಗಾಂಧಾರಿ ಕೌರವರ ತಾಯಿ ಆದ್ರೂ ಅವಳು ಧರ್ಮ ಪ್ರಜ್ಞೆ ಎಷ್ಟು ದೊಡ್ಡದು ಅನ್ನೋದನ್ನು ವರ್ಣನೆ ಮಾಡಿದ್ದೀನಿ. ವಿದುರನು ವಿವೇಕ ಎಷ್ಟು ದೊಡ್ಡದು ಅನ್ನೋದು ವರ್ಣನೆ ಮಾಡಿದ್ದೀನಿ. ಕುಂತಿಯ ಧೈರ್ಯ ಎಷ್ಟು ಅಂತ ವರ್ಣನೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಅವರು. ಅವಳಿಗೆ ಧೈರ್ಯ ಭೀಮಸೇನ ಬಗ್ಗೆ ನೀನು ಇಷ್ಟು ಓಡಾಡಬೇಡ, ನನಗೇನು ವಿವೇಕ ಹೋಗಿಲ್ಲ, ಚೆನ್ನಾಗೇ ಗೊತ್ತಿದೆ. ದುರ್ಯೋಧನ ಅವನಿಗೂ ನಿಮಗೆ ಗೊತ್ತಾಗೋದಿಲ್ಲ, ಎಲ್ಲ ಆಲೋಚನೆ ಮಾಡಿ ನಾನು ಅವನಿಗೊಂದು ಉಪಕಾರ ಮಾಡಬೇಕು ಅಂತ ಮಾಡಿದ್ದೇನೆ, ಅದನ್ನು ನೀ ಏನು ವಿಚಾರ ಮಾಡಬೇಡ. 10,000 ಆನೆಗಳ ಬಲ ಇದೆ ಅವನಿಗೆ, ನಿನ್ಗೇನು ಗೊತ್ತಾ? ಮಗನ ಬಗ್ಗೆ ಅಷ್ಟು ವಿಶ್ವಾಸ ಅವಳಿಗೆ. ಅದು ಮಹಾಭಾರತದ ಆರಂಭದಲ್ಲಿ ಒಂದು ಕಥಾ ಬಂದಿದ್ದು. ಅವಳು ಹಿಮಾಲಯದಲ್ಲಿ ಅವನಿಗೆ ಎತ್ತಿದ್ದಲ್ಲ, ಮಗುವನ್ನು ಒಂದ್ಸರಿ ಎತ್ಕೊಂಡು ಹೀಗೆ ಕೂತಿದ್ಲದು. ಅವಳು ಸಮೀಪದಲ್ಲಿ ಒಂದು ಹುಲಿ ಜೋರಾಗಿ ಗರ್ಜನೆ ಮಾಡಿದ್ರು. ಅವಳು ಹೆದರಿದಾಗ ಮಗು ಕೆಳಗೆ ಬಿದ್ದರೆ ಆ ಮಗುವಿನ ತಲೆಗೆ ಮೈಗೆ ಏನಾಗಲಿಲ್ಲ. ಆ ಕಲ್ಲಿನ ಕೆಳಗೊಂದು ಆ ಪದರವೇ ಚೂರಾಗಿತ್ತು. ಅಂತಹ ಶಕ್ತಿ ಅದು. ಮತ್ತು ಕೆಲವು ಕಡೆ ಹೇಳ್ತಾರೆ, ಭೀಮಸೇನ ಹುಟ್ಟಿದಾಗ ಅವನು ಹುಟ್ಟಿದ ಶುಭ ಶಕುನದಿಂದ ಅನೇಕ ಜನ ರಾಕ್ಷಸರೆಲ್ಲ ಹೆದರಿ ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡಿದ್ರು. ಅದು ಭೀಮನ ಹನುಮನ ಶಕ್ತಿ, ಅದು ಅಸಾಧಾರಣವಾದ ಶಕ್ತಿ. ನನಗೆ ಗೊತ್ತಿದೆ ಆ ಕಥೆ ಹೇಳ್ತಾಳು. ಮಗು ಅಲ್ಲಿ ನನ್ನ ತೊಡೆ ಮೇಲೆ ಮಲಗಿತ್ತು, ಕೈಯಿಂದ ಬಿತ್ತು, ಆ ಮಗು ಕೆಳಗಿನ ಕಲ್ಲು ಪುಡಿಯಾಗಿತ್ತೆ ಹೊರತು ಮಗುವಿಗೆ ಏನಾಗಿರಲಿಲ್ಲ. ನಿನಗಿಂತ ಹೆಚ್ಚು ಅವನ ಶಕ್ತಿ ನನಗೆ ಗೊತ್ತಿದೆ. ಒಬ್ಬ ನಮಗೆ ಆಶ್ರಯ ಕೊಟ್ಟ ಬ್ರಾಹ್ಮಣ, ಅವನು ರಕ್ಷಣೆ ಮಾಡೋಣ ಈಗ. ಅದನ್ನು ಏನು ಭೀಮಸೇನನ್ನು ಒಪ್ಪಿಸ್ತೇನೆ. ಆವಾಗ ಭೀಮಸೇನ ಈ ಧರ್ಮರಾಜನಿಗೂ ಒಂದು ಭರವಸೆ ಮೂಡಿತು, ಹಾಗೆ ಆದರೆ ಕೊಂದವ್ರು ಯಾರು ಅಂತ ಗೊತ್ತಾಗಬಾರದು ಅಂತ ಇವನು ಧರ್ಮರಾಜ ಹೇಳಿದ. ನಾನು ಮುಂಚೆನೇ ಆಲೋಚನೆ ಮಾಡಿ ಆಗಿದೆ ಅಂತ ಅವಳು ಅಂದು. ಆಯ್ತು. ಅದಾದ್ಮೇಲೆ ದೊಡ್ಡ ಬಂಡಿ ತಯಾರಾಯ್ತು, ಅನ್ನದ ಬಂಡಿ. ಅವನು ಆ ಅರಣ್ಯಕ್ಕೆ ಹೋಗಿ ಅಲ್ಲಿ ಒಂದು ದೊಡ್ಡ ಗುಹೆನೋ ಏನೋ ಒಂದಿತ್ತು, ಅಲ್ಲಿ ಜೋರಾಗಿ ಅವನ ಹೆಸರು ಕರೆದು ಇವನೇ ಊಟ ಮಾಡಲಿಕ್ಕೆ ಶುರು ಮಾಡಿದ. ಅವನಿಗೆ ಆಶ್ಚರ್ಯ, ಇಲ್ಲಿ ತನಕ ಬಂದವರೆಲ್ಲ ಹೆದರಿ ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡು ಒದ್ದಾಡ್ಕೊಂಡು ಇಲ್ಲಿಗೆ ಬಂದಿರ್ತಿದ್ರು. ಇನ್ನೇನು ಪ್ರಾಣ ಹೋಗ್ಬೇಕು ಅಂತಂದ್ರೆ, ತಾವೇ ಪ್ರಾಣ ಕಳ್ಕೋಬೇಕು ಅಂದ್ರೆ ಒದ್ದಾಡ್ಕೊಂಡು ಬರ್ತಿದ್ರು. ಇನ್ನು ನನ್ನನ್ನೇ ಬಕಾಸುರನೇ ಬಾರೋ ಅಂತ ಕರೀತಿದ್ದಾನಲ್ಲ, ಯಾರಿವನು? ಅವನು ಹೊರಗೆ ಬಂದ. ಹೊಸ ಅನುಭವ, ಸಿಟ್ಟು ಬಂತು. ಕೆಂಪು ಗಡ್ಡ, ಮೀಸೆ, ವಿಕಾರವಾದ ಆಕಾರ. ಅವನೇನ್ ಮಾಡಿದ, ಭೀಮಸೇನ ಮೇಲೆ ಓಡಿ ಬಂದ. ಭೀಮಸೇನ ಅವನಿಗೆ ಹೆದರಲೇ ಇಲ್ಲ. ಯಾರೋ ನೀನು ಅಂತ ಇವನನ್ನು ದಬಾಯಿಸಿದ ರಾಕ್ಷಸ ಭೀಮಸೇನ. ನನಗಾಗಿ ಬಂದಿರೋ ಆಹಾರ ನೀನೊಬ್ಬನೇ ತಿಂತಿದ್ದೀಯಲ್ಲ, ಯಾರು ನೀನು? ಅದು ಸಿಡಿಲು ಬಡ್ದಂತೆ ಅವನ ಮಾತು. ಅವನು ಭೀಮಸೇನ ಮಾತ್ರ ವಿಚಾರಣೆ ಮಾಡಲಿಲ್ಲ, ಆರಾಮಾಗಿ ಊಟ ಹೊಡೆದ. ದಾಸರ ಹಾಡು ಒಂದಿದೆ, ಬಂಡಿ ಅನ್ನವನ್ನು ಉಂಡಿತು ಕೂಸು ಅಂತೇಳಿ. ಕೂಸಿನ ಕಂಡೀರ, ಈ ವಾಯುದೇವನ ಕಂಡೀರ, ಬಕಾಸುರನ್ನು ಗೆದ್ದಿತು ಕೂಸು, ಬಂಡಿ ಅನ್ನವನ್ನು ಉಂಡಿತು ಕೂಸು ಅಂತ. ಅದು ಆರಾಮಾಗಿ ಅವನಿಗೆ ಊಟದ ಕಡೆನೇ ಗಮನ. ಅವಾಗ ಒಂದು ಎಡಗೈಯಿಂದ ಅವನೇನೋ ದೊಡ್ಡ ದೊಡ್ಡ ಕಲ್ಲು, ಬಂಡೆ ಕಲ್ಲು, ಮತ್ತೇನೋ ಗಿಡ ಮರ ಕಿತ್ತು ಹಾಕಿದ್ರೆ ಅದನ್ನೆಲ್ಲ ತಡೆದ ನಿಶ್ಚಲವಾಗಿ ಊಟ ಮಾಡ್ತಿದ್ದ. ಅವನಿಗೆ ಮತ್ತೆ ಸಿಟ್ಟು ಬಂತು. ಅಂತ ಏಟು ಬಿದ್ದರೂ ಇವನು ಊಟದ ರಭಸ, ಊಟದ ಎಂಜಾಯ್ಮೆಂಟ್ ಏನು ಕಡಿಮೆ ಆಗಲಿಲ್ಲ. ಎಲ್ಲ ಮುಗಿಸಿದ, ಕೈಕಾಲು ತೊಳ್ಕೊಂಡ ಅಂತ ಯುದ್ಧಕ್ಕೆ ಹೋಗಿ ನಿಂತು ಅಲ್ಲೊಂದು ದೊಡ್ಡ ಗಿಡ ಇತ್ತು. ಅದನ್ನ ಎಡಗೈಯಿಂದ ಕಿತ್ತಿದ. ಬಲಗೈಯಿಂದ ಕಿತ್ತುವಷ್ಟು ಅವನಿಗೇನು ವಿಚಾರ ಮಾಡಬೇಕಾಗಿಲ್ಲ. ಎಡಗೈಯಿಂದ ಅನಾಯಾಸ ಕಿತ್ತಿ ಹಾಕಿದೆ. ಅದನ್ನು ತಗೊಂಡು ಅವರಿಬ್ಬರ ನಡುವೆ ಯುದ್ಧ ಆಯಿತು. ನಾನು ಬಕಾಸುರ ನಿನಗೆ ಗೊತ್ತಿಲ್ಲೇನು ಅಂತ ಅವನು ಇವನನ್ನು ಬೈದ. ಬಿಡಲಿಲ್ಲ. ಭೀಮಸೇನನ್ನು ಬಾಚಿ ತಬ್ಕೊಂಡ. ಅವನೂ ಬಿಡಲಿಲ್ಲ. ಭೀಮಸೇನ ರಾಕ್ಷಸನ ನಾಲ್ಕು ಎಳೆದಾಡಿದ. ಆ ಎಳೆದಾಟವೇ ಮುಂದುವರೆದಾಗ ಶಕ್ತಿಶಾಲಿಯಾದ ಆಲಿಂಗನಕ್ಕೆ ಸಿಕ್ಕು ಅವನ ಮೈ ನುಗ್ಗಾಯ್ತು, ರಾಕ್ಷಸನ ಮೈ ನುಗ್ಗಾಯ್ತು. ಕೊನೆಗೆ ಒಂದ್ಸರಿ ಅವನ ಭೂಮಿಯಲ್ಲಿ ಕೆಡವಿ ತನ್ನ ಮೊಣಕಾಲಿನಿಂದನೇ ಅವನು ಗುದ್ದಿದ 2 ಸರಿ ಜೋರಾಗಿ. ಪ್ರಾಣ ಸಂಕಟ ಆಯ್ತು ಅವನಿಗೆ. ಅವನ ಬಟ್ಟೆ ಹಿಡಿದು ಎಲ್ಲ ಜಗ್ಗಿದೆ. ರಾಕ್ಷಸನ ಬಾಯಿಯಿಂದ ರಕ್ತ ಹೊರಗೆ ಬಂದು ಪ್ರಾಣೋತ್ಕ್ರಮಣ ಸ್ಥಿತಿಗೆ ಬಂದ. ಚೀತ್ಕಾರ ಮಾಡಿ ಪ್ರಾಣನೇ ಬಿಟ್ಟ. ಅದನ್ನು ನೋಡಿ ಇನ್ನು ಅವನ ಗಾಯಾದಿಗಳು ಕೆಲವರಿದ್ದರು, ಅವರೆಲ್ಲ ಸೇರಿ ಊಟ ಮಾಡೋರಿದ್ರು. ಆ ಬಕಾಸುರನು ಹೆಣ ದೊಡ್ಡ ಪರ್ವತ ಬಿದ್ದಂತೆ ಬಿದ್ದಿತ್ತು. ಅದು ನೋಡಿ ಅವ್ರು ಹೆದರಿ ಏನು ಮಾಡಿದ್ರು, ಇವನು ಭೀಮಸೇನ ನಮ್ಮನ್ನು ಕೊಲ್ಲಬಹುದು ಅಂತ ಗೊತ್ತಾಯ್ತು. ಮತ್ತೆ ಭೀಮಸೇನೂ ಹೇಳ್ದ ಅವ್ರಿಗೆ,
ಇನ್ನೊಂದ್ಸರಿ ಏನಾದ್ರು ನಗರಕ್ಕೆ ಬಂದ್ರೆ ಎಚ್ಚರ, ನಿಮ್ಮನ್ನು ಹೀಗೆ ಮಾಡಿಬಿಡ್ತೇನೆ ಅಂತ. ನಡ್ರಿ ಇಲ್ಲ ಅದು ಓಡಿ ಹೋಗ್ರಿ ಅಂತ. ಅವರೆಲ್ಲ ಹೆದರು ಓಡಿ ಹೋಗ್ಬಿಟ್ಟು ಓಡಿ ಹೋಗ್ರಿ. ಇದ್ದವ್ರು ಕೆಲವರು ಆ ನಗರವಾಸಿಗಳ ಬಗ್ಗೆ ಏನೂ ತೊಂದರೆ ಕೊಡದೇ ಇರುವಂತೆ ವರ್ತನೆ ಮಾಡಿದ್ರು. ಅದು ನೀವನೇನು ಮಾಡಿದ, ಹೆಣ ತೊಗೊಂಬಂದು ಆ ಊರಿನ ದೊಡ್ಡ ದಿಡ್ಡಿ ಬಾಗಿಲು ಅಂತ ಇರ್ತದಲ್ಲ ಅದಕ್ಕೆ ನೇತು ಹಾಕಿ ಮನೆಗೆ ಹೋಗಿಬಿಟ್ಟ. ಅಲ್ಲಿಂದ ಯುಧಿಷ್ಠಿರನಿಗೆಲ್ಲನೂ ಹೇಳಿದೆ. ಬೆಳಿಗ್ಗೆ ಇದೆಲ್ಲ ರಾತ್ರಿ ಹೊತ್ತಿನಲ್ಲಿ ನಡೆದಿತ್ತು. ರಾಕ್ಷಸರ ಊಟ ಎಲ್ಲ ರಾತ್ರಿ ಕಾಲದಲ್ಲೇ ನಡೆದಿರ್ತದೆ. ಅದು ಬೆಳಿಗ್ಗೆ ಎದ್ದು ನೋಡ್ತಾರೆ, ದೊಡ್ಡ ಹೆಣ, ರಕ್ತಸಿಕ್ತವಾದ ಹೆಣ. ಅದು ಹೇಗೆ ಕೊಂದರು ಅಂತ ಅದನ್ನ ಕೊಲ್ಲುವ ದೃಶ್ಯ, ಆ ಪ್ರಕ್ರಿಯೆ ಅದು ನೋಡುವುದಾಗಲೇ ಕೆಲವು ಸರಿ ಆ ಭೀಭತ್ಸವಾದ ದೃಶ್ಯ ಅದು ಹೇಗೆ ಮುದ್ದೆಯಾಗಿ ಬಿದ್ದಿತ್ತಲ್ಲ, ಭೀಮಸೇನ ಹಾಗೆ ಮಾಡಿದ್ದ ಅಂತ ಮುಂದೆ ಮಹಾಭಾರತದ ಕೆಲವು ಕಡೆ ಹೇಳ್ತಾರೆ. ಕೀಚಕನನ್ನು ಕೊಂದಿದ್ನಲ್ಲ ಭೀಮಸೇನ, ಅವನು ಏನ್ ಮಾಡಿದ್ದ ಅಂದ್ರೆ ಕೀಚಕನನ್ನು ಕೊಂದು ಅವನು ಈ ತಲೆ ಮುಂಡ ಇರ್ತದಲ್ಲ ರುಂಡ, ಅದನ್ನ ಅವನ ಗುದದ್ವಾರದಲ್ಲಿ ಪ್ರವೇಶ ಮಾಡಿ ದೊಡ್ಡ ಮುದ್ದೆ ಮಾಡಿ ಬಿಸಾಕಿದ್ನು. ಅದನ್ನು ಬೆಂಡ್ ಮಾಡಿ ಹಿಂಭಾಗದಲ್ಲಿ ಅದನ್ನು ಸಿಕ್ಕಿಸಿ ಬಿಸಾಕಿದ್ದ. ಒಮ್ಮೆ ನೋಡಿದವರಿಗೆ ಅದು ಏನಂತ ಗೊತ್ತಾಗಲಿಲ್ಲ, ಅದು ಹೆಣ ಅಂತಾನೆ ಗೊತ್ತಾಗದ ಪರಿಸ್ಥಿತಿ ಇತ್ತು. ದೊಡ್ಡದೇನೋ ಮುದ್ದೆ. ಇಷ್ಟು ಭೀಮಸೇನ ಭಯಂಕರವಾದ ಪರಾಕ್ರಮ, ಅಮಾನುಷವಾದ ರೀತಿ. ಕೊಂದವನನ್ನು ನೋಡಿಲ್ಲ, ನೋಡಿದ್ರೆ ಇನ್ನೂ ಭಯ ಪಡ್ತಿದ್ರು. ಕೊಂದಿರೋ ರೀತಿಯನ್ನು ನೋಡಿದ್ರೆ ಅವ್ರು ಭಯ ಪಟ್ಟರು. ಆಶ್ಚರ್ಯ ಆಯ್ತು. ಎಲ್ಲರೂ ಹೋಗಿ ತಮ್ಮ ಕುಲದೇವರಿಗೆ ಪೂಜೆ ಮಾಡಿದ್ರು. ಆಮೇಲೆ ಅವನು ಏನ್ ಮಾಡಿದ, ಊರಿನ ಬ್ರಾಹ್ಮಣ ಯಜಮಾನ ಏನು ಹೇಳಲಿಲ್ಲ. ಆದ್ರೆ ಅವನು ಬಿಡ್ಲಿಲ್ಲ. ನಾವೆಲ್ಲ ಬಹಳ ದುಃಖ ಬಂದಿತ್ತು. ಆವಾಗ ಈ ಕಡೆ ಇವನ ಹೆಸರು ಹೇಳಬಾರದು, ಆದ್ರೆ ಯಾರೋ ಒಬ್ಬ ಇದು ಉಪಕಾರ ಮಾಡಿದಾನೆ ಅಂತ ಹೇಳ್ಬೇಕು ಅಂತ ಅವನಿಗೆ ಆಸೆ. ಅವನೇನ್ ಮಾಡಿದ, ಊರು ಜನರನ್ನೆಲ್ಲ ಕರೆದ, ಕೆಲವು ಕಡೆ ತಾನೇ ಹೋದ. ಅವ್ರು ತುಂಬಾ ದುಃಖ ಆಗಿಬಿಟ್ಟಿತ್ತು ನಮಗೆ. ಯಾವನೋ ಒಬ್ಬ ಸಿದ್ಧ ಪುರುಷ, ಸತ್ಪುರುಷ ಎಲ್ಲಿಂದೋ ಬಂದ, ಅವನೆಲ್ಲ ನಮ್ಮ ಕಷ್ಟ ತಿಳ್ಕೊಂಡ. ನಮ್ಗೊಂದು ಸಮಾಧಾನ ಹೇಳಿದ, ನಾನು ಆ ಬಂಡಿಯನ್ನು ತೊಗೊಂಡು ಹೋಗ್ತೀನಿ, ಹೆದರಬೇಡ್ರಿ, ಇದೆಲ್ಲ ಪ್ರಾಯ ಅವನೇ ಮಾಡಿರ್ಬೇಕು, ನಮ್ಮ ಮನೆಯಿಂದ ಅವ್ನು ಹೋಗಿದ್ದು ನಮ್ಗೆ ಗೊತ್ತು, ಮುಂದೇನಾಯ್ತೋ ನಮಗೂ ಗೊತ್ತಿಲ್ಲ ಅಂತ ಸಿದ್ಧ ಪುರುಷರಾದ ಸತ್ಪುರುಷನೇ ಮಾಡಿದ. ಅಲ್ಲಿಂದ ಅವ್ರು ಮುಂದೆ ಎಷ್ಟು ಮಾಡಿದ್ರಂತೆ, ಊರಿನ ಮಂದಿಗೆಲ್ಲ ಭಾರಿ ಆಶ್ಚರ್ಯ ಆಯ್ತು. ಆ ಒಂದು ದಿನ ನೆನ್ಪಿಟ್ಕೊಂಡಿದ್ರು. ಅದೊಂದು ದೊಡ್ಡ ಜಾತ್ರೆ ಮಾಡಿದ್ರು. ಜಾತ್ರೆ ಮಾಡಿ ಎಲ್ಲರಿಗೂ ಊಟ, ನಾಡ ಹಬ್ಬ ಆಗೋಯ್ತಂತ. ಅದೊಂದು ಊರು ಜನರು, ಸುತ್ತಮುತ್ತಲಿನ ಊರು ಜನರಿಗೂ ಒಂದು ದೊಡ್ಡ ಆಶ್ಚರ್ಯ ಸಂಗತಿ. ಬಕಾಸುರನಂತದ್ದು ಏನೋ ಸಂಹಾರ ಆಯ್ತಂತೆ, ಒಂದು ದೊಡ್ಡ ಜಾತ್ರೆ ಆಗಿದೆ ಅಂತ ನೋಡಬೇಕು. ಹಿಂದಿನಂತೆ ಅದೆಲ್ಲ ನಡೀತು. ಇವರಿಗೆ 5 ಜನ ಮಾತ್ರ ಯಥಾಪೂರ್ವವಾಗಿ ಆ ಬ್ರಾಹ್ಮಣನ ಮನೆಯಲ್ಲಿ ಗುಪ್ತ ವೇಷದಿಂದ ಸಂಚಾರ ಮಾಡಿದ್ರು. ಅಲ್ಲಿಗೆ ಆ ಬಕಾಸುರನ ಕಥೆ ಅದು ಸಮಾಪ್ತ ಆಗಿದೆ. ಇದ್ರ ಮುಂದೆನೆ ಈ 5 ಜನ ಬ್ರಾಹ್ಮಣರು, ಪಾಂಡವರು ದ್ರುಪದರಾಜನ ಮನೆಗೆ ಹೋಗಿ ಅಲ್ಲಿ ಧನುರು ಭಂಗ ಮಾಡಿ, ಮತ್ಸ್ಯೇಂದ್ರ ಭೇದನ ಮಾಡಿ ದ್ರೌಪದಿಯನ್ನು ಮದುವೆ ಮಾಡ್ಕೊಳ್ಳೋದು. ಕಥೆ ಹೇಳುವಾಗ ಸುಮ್ಮನೆ ರಾಕ್ಷಸನ ಸಂಹಾರ ಆಯಿತು ಅನ್ನೋಲ್ಲಿ ಕಥೆ ನಿಲ್ಲಿಸಬಾರ್ದು ಅಂತ ಹೇಳ್ತಿರ್ತಾರೆ ಸಂಪ್ರದಾಯದ. ಮುಂದೆ ಅವನಲ್ಲಿ ಹೋಗಿ ಅವ್ನು ಮದುವೆ ಮಾಡ್ಕೊಂಡ್ರು ದ್ರೌಪದಿಯನ್ನ. 5 ಜನ ಮದುವೆ ಮಾಡ್ಕೊಂಡ್ರು. ಅಲ್ಲಿಗೆ ಕೃಷ್ಣ ಬಂದಿದ್ದ. ಮುಂದೆ ದ್ರೌಪದಿಯನ್ನು ಮದುವೆ ಮಾಡ್ಕೊಂಡು ಅವರು 1 ವರ್ಷ ಮಾವನ ಮನೆಯಲ್ಲೇ ಇದ್ದರು. ಅಲ್ಲಿಂದ ಮತ್ತೆ ಮುಂದೆ 23 ವರ್ಷ ಇಂದ್ರಪ್ರಸ್ಥ ಅಂತ ಹಸ್ತಿನಾವತಿ ಸಮೀಪ ಇರುವ ಮತ್ತೊಂದು ಊರು, ಅಲ್ಲಿ ರಾಜ್ಯಭಾರ ಮಾಡಿದರು ಅಂತ ಕಥೆ ಕೇಳಿ ಬರ್ತದೆ ಮಹಾಭಾರತದಲ್ಲಿ. ಅದನ್ನ ಇವತ್ತು ನೋಡಿದ್ದೀವಿ. ಕುಟುಂಬದ ವ್ಯವಸ್ಥೆ ಹೇಗಿತ್ತು, ಧಾರ್ಮಿಕ ವ್ಯವಸ್ಥೆ ಅಂಥದ್ದು ಅನ್ನೋದನ್ನು ಕೂಡ ಇವತ್ತು ನೋಡಿದ್ದೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.